ವಿಶೇಷ ಉಪನ್ಯಾಸ ಡಾಕ್ಟರ್ ಬಸವರಾಜ್ ಸಾದರ್, ನಿವೃತ್ತ ನಿರ್ದೇಶಕರು, ಆಕಾಶವಾಣಿ ಕೇಂದ್ರ, ಬೆಂಗಳೂರು. ಇವರ ವೈಯಕ್ತಿಕ ಪರಿಚಯವನ್ನು ಮಾಡಿಕೊಡಬೇಕಾಗಿ ನನ್ನ ಸಹ ನಿರೂಪಕರಾದ ರೇಖಾ ಮೇಡಮ್ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಒಂದು ಬಹಳ ದೊಡ್ಡ ಬೃಹತ್ ಪ್ರಯತ್ನದ ಪ್ರತಿರೂಪವಾಗಿ ನಡೀತಾ ಇರುವಂಥ, ಈ ತಿಂಗಳ ಪರ್ಯಂತ ನಡೀತಾ ಇರುವಂಥ ಬಸವ ಸಂಸ್ಕೃತಿ ಅಭಿಯಾನದ ರಾಯಚೂರಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪೂಜ್ಯರಿಗೂ ಮೊದಲು ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರೇ ಹಾಗೂ ರಾಯಚೂರಿನ ಎಲ್ಲ ಬಂಧುಗಳೇ, ನಿಮಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಶರಣು ಶರಣು. ನನ್ನ ಮಾತುಗಳ ಆರಂಭದಲ್ಲಿ ಒಬ್ಬ ವ್ಯಕ್ತಿಯನ್ನು ನೆನೆಯೋದು ತುಂಬ ಅಗತ್ಯ ಅನ್ನಿಸ್ತದೆ. ಅದು ನನ್ನ ಗುರುಗಳಾದ ಡಾಕ್ಟರ್ ಎಂ ಕಲಬುರ್ಗಿ ಅವರನ್ನು. ಅದು ಯಾಕೆ ನೆನಪಾಯಿತು ಅಂತಂದರೆ, ನಮಗೆಲ್ಲ ಈ ವಚನಗಳನ್ನು ಓದೋದು, ಬಸವಣ್ಣನ ಬಗ್ಗೆ, ಇತರ ಶರಣರ ಬಗ್ಗೆ ಮಾತಾಡೋದು, ಇದೆಲ್ಲದರ ಒಂದು ಬೀಜವನ್ನು ಬಿತ್ತಿದವರು ಡಾಕ್ಟರ್ ಎಂ ಕಲಬುರ್ಗಿ ಅವರು. ಅಂಥ ಕಲಬುರ್ಗಿ ಸರ್ ಅವರ ಗರಡಿಯಲ್ಲಿ ಓದಿದ ನಾವು ಇವತ್ತು ನನಗೆ ಭಾಳ ಸಂತೋಷ ಏನಂದರೆ, ನನಗಿಂತ 1 ವರ್ಷ ಜೂನಿಯರ್ ಆಗಿದ್ದ ನನ್ನ ತಮ್ಮನ ರೀತಿಯಲ್ಲಿರುವಂಥ ಶಿವಾನಂದ ಕೆಳಗಿನ ಮನೆಯವರು ರಾಯಚೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ನಿಮ್ಮ ಊರಿಗೆ ಬಂದಿದ್ದಾರೆ. ಕಲಬುರ್ಗಿ ಸರ್ ಅವರ ಪರಂಪರೆಯನ್ನು ಮುಂದುವರಿಸೋದಕ್ಕೆ ಅವರು ಇವತ್ತು ವೇದಿಕೆಯಲ್ಲಿರೋದು ನನಗೆ ನಿಜವಾಗಿ ಭಾಳ ಸಂತೋಷ ಅನ್ನಿಸ್ತಾ ಇದೆ. ಯಾಕೆ ಕಲಬುರ್ಗಿ ಸರ್ ನೆನಪು ಮಾಡ್ಕೋತೇನೆ ಅಂದರೆ, ಇಡೀ ಈ ಸಮಾಜದ ಬಗ್ಗೆ ಕಳಕಳಿಯನ್ನು ಇಟ್ಟುಕೊಂಡು ಅತ್ಯಂತ ಸತ್ಯನಿಷ್ಠೆಯ ಮಾತುಗಳನ್ನು ಹೇಳಿ ಸಮಾಜವನ್ನು ಬಡಿದೆಬ್ಬಿಸಬೇಕು, ಎಚ್ಚರಿಸಬೇಕು ಅನ್ನುವಂಥ ಒಂದು ಪಣ ತೊಟ್ಟು ಹೋರಾಟ ಮಾಡಿದಂಥ ಮನುಷ್ಯ. ಆತನನ್ನು ನಾವು ಉಳಿಸ್ಕೊಳ್ಳೋಕ್ಕಾಗಲಿಲ್ಲಲ್ಲ ಅನ್ನೋದೇ ಒಂದು ದೊಡ್ಡ ನೋವಿನ ಹಿನ್ನೆಲೆಯಲ್ಲಿ ಈ ಮಾತನ್ನು ಹೇಳ್ತಾ ಇದ್ದೇನೆ. ಆ ಗುರುಗಳಿಗೆ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬೆಳಗ್ಗೆ ನಾನು ಹೇಳಿದೆ, 12ನೇ ಶತಮಾನದಲ್ಲಿ ಅನುಭವ ಮಂಟಪ ಕಲ್ಯಾಣದಲ್ಲಿ ಸ್ಥಾಪಿತ ಆಗಿತ್ತು. ಆಗಿನ ಸಂಪರ್ಕ ಸಾಧನಗಳು, ಮಾಧ್ಯಮಗಳು ಇರಲಾರದ ಕಾರಣಕ್ಕೆ ಅದು ಒಂದು ಕಡೆ ಮಾತ್ರ ಇತ್ತು. ಆದರೆ 21ನೇ ಶತಮಾನದ ಈ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದವರು ಈ ಅನುಭವ ಮಂಟಪವನ್ನು, ಇದನ್ನು ಜಂಗಮ ಅನುಭವ ಮಂಟಪವನ್ನಾಗಿ ಮಾಡಿ ಅದನ್ನು ಇಡೀ ನಾಡಿನ ತುಂಬ ಒಯ್ತಾ ಇದ್ದಾರಲ್ಲ. ಇಟ್ಸ್ ಅ ರಿಯಲ್ ಫ್ಲೆಕ್ಸಿಬಲ್ ಅಷ್ಟೇ ಅಲ್ಲ, ಇಟ್ಸ್ ಅ ಮೂವಿಂಗ್ ಅನುಭವ ಮಂಟಪ ಅಂತ ಅನ್ನೋದನ್ನು ನಾ ಅರ್ಥದಲ್ಲಿ ಹೇಳ್ತೇನೆ. ಇದರಿಂದ ಆಗೋ ಲಾಭ ಏನಂತ ಬೆಳಗ್ಗೆ ನಿಮಗೆಲ್ಲ ಗೊತ್ತಿದೆ. ದಯವಿಟ್ಟು ಇದು ತುಂಬ ಗಂಭೀರವಾದ ವಿಚಾರಗಳನ್ನು ಚರ್ಚೆ ಮಾಡುವಂಥ ಸಭೆ ಇರೋದರಿಂದ ದಯವಿಟ್ಟು ಮಾತಾಡದೇ ಇದ್ದರೆ ಒಳ್ಳೆಯದು. ಇಲ್ಲಿ ಬಂದವರೆಲ್ಲರೂ ಉನ್ನತ ಮಟ್ಟದ ಚಿಂತಕರು ಇರೋದರಿಂದ ಅವರ ವಿಚಾರಧಾರೆಗಳು ಇವತ್ತು ನಾಡಿಗೆ ತುಂಬ ಅಗತ್ಯ ಇರುವುದರಿಂದ ನಾವೆಲ್ಲ ಪ್ರೀತಿಯಿಂದ ಕೇಳೋಣ. ಏನನ್ನು ಅಳವಡಿಸಲಿಕ್ಕೆ ಸಾಧ್ಯ ಇದೆ ನಮ್ಮ ಬದುಕಿನಲ್ಲಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಅಂತ ನಾನು ಹೇಳ್ತೇನೆ. ಇಂಥ ಒಂದು ಅಭಿಯಾನದಲ್ಲಿ ನನಗೆ ಇವತ್ತು ಮಾತಾಡಬೇಕಿರುವ ವಿಷಯ ಶರಣರ ರಾಜಕೀಯ ಪರಿಕಲ್ಪನೆ ಅನ್ನೋ ವಿಷಯ ಕುರಿತು. ಇದೇನು ಒಣ ವಿಷಯ ಅಂಥೇಳಿ ಅನಿಸ್ಬೋದು ನಿಮಗಷ್ಟೇ ಅಲ್ಲ, ನನ್ನನ್ನು ಆಮಂತ್ರಿಸಲಿಕ್ಕೆ ಫೋನ್ ಮಾಡಿದ ಈ ಸಂಘಟಕರಲ್ಲಿ ಒಬ್ಬಾದ ರುದ್ರಪ್ಪನವರು, ಏನು ಸರ್ ಇಲ್ಲೂ ರಾಜಕೀಯದ ಬಗ್ಗೆ ಮಾತಾಡೋದಾ ಅಂಥೇಳಿ ಒಂದು ವಿಚಿತ್ರವಾದ ಸಂದೇಹವನ್ನು ಇಟ್ಟರು. ಇದನ್ನು ದಯವಿಟ್ಟು ಕೇಳಿ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ಹೌದು, ಅವರ ದೃಷ್ಟಿಯಲ್ಲಿ ರಾಜಕೀಯ ಗಬ್ಬೆಡ್ದು ಹೋಗಿದೆ, ಹೊಲಸಾಗಿದೆ, ಸುಧಾರಿಸಲಿಕ್ಕೆ ಸಾಧ್ಯ ಆಗಲಾರದಷ್ಟು ಕೆಟ್ಟು ಹೋಗಿದೆ ಅನ್ನುವ ಮನೋಭಾವ ನಮ್ಮಲ್ಲಿ ಇರೋದರಿಂದ ಇಲ್ಲೂ ರಾಜಕೀಯದ ಬಗ್ಗೆ ಮಾತಾಡೋದು ಅನ್ನೋದು ಅವ್ರಿಗೆ ಸಂದೇಹ ಬಂದದ್ದು ನಿಜ. ನಾನು ಅವ್ರಿಗೆ ಹೇಳಿದೆ, ನೀವು ಆ ಸಭೆಯಲ್ಲಿ ಇರ್ತಿರಲ್ಲ, ನಾನು ಬಂದು ಮಾತಾಡ್ತೇನೆ, ಅವಾಗ ನಿಮ್ಗೆ ಅರ್ಥ ಆಗತ್ತೆ ಅಂತ ಹೇಳ್ತಾನೆ. ಇದು ಈ ಭ್ರಷ್ಟ ರಾಜಕೀಯ ಅಲ್ಲ, ಬಸವಣ್ಣನವರು ಕಂಡ ರಾಜಕೀಯ ಪರಿಕಲ್ಪನೆ ಏನು, ಶರಣರು ಕಂಡ ರಾಜಕೀಯ ಪರಿಕಲ್ಪನೆ ಏನು ಅಂತ. ಇದನ್ನು ನಾವು ಯೋಚನೆ ಮಾಡಿದಾಗ ಅನ್ನಿಸ್ತದೆ, ಇವತ್ತಿನ ಭ್ರಷ್ಟ ರಾಜಕೀಯದ ಎಲ್ಲ ಕೊಳೆಯನ್ನು ತೊಳೆಯುವಂಥ ಔಷಧಿಗಳನ್ನು ಬಸವಣ್ಣನವರು ಮತ್ತು ಇತ ಶರಣರು ತಮ್ಮ ವಚನಗಳ ಮೂಲಕ ಕಟ್ಟಿಕೊಡ್ತಾರನ್ನು. ರಾಜಕೀಯ ಯಾಕೆ ಭ್ರಷ್ಟ ಆಗಿದೆ ಅನ್ನೋದಕ್ಕೆ ನಾವು ಉದಾಹರಣೆಗಳನ್ನು ಬೇಕಾದಷ್ಟು ಕೊಡ್ಬೋದು.
ನಿನ್ನೆ ಮೊನ್ನೆ ಒಂದು ಕೊಲೆ ಆಯಿತು ಇಲ್ಲೇ ಬಿಜಾಪುರ ಜಿಲ್ಲೆಯಲ್ಲಿ ರಾಜಕೀಯ ಕಾರಣಕ್ಕಾಗಿ. ಒಂದು ತಿಂಗಳ ಹಿಂದೆ ಕೊಪ್ಪಳದಲ್ಲಿ ಒಬ್ಬ ಪಿಯೂನನ ಮನೆಯಲ್ಲಿ ಒಂದು 100 ಕೋಟಿ ರೂಪಾಯಿ ಸಿಕ್ತು ಭ್ರಷ್ಟಾಚಾರದ ಕಾರಣದಿಂದಾಗಿ. ಮಹಿಳೆಯರ ಮೇಲೆ ಅತ್ಯಾಚಾರ, ದಲಿತರ ಮೇಲೆ ದೌರ್ಜನ್ಯ, ದೇವಾಲಯ ಪ್ರವೇಶ ಮಾಡೋಂಗಿಲ್ಲ, ಕ್ಷೌರಿಕರ ಅಂಗಡಿಗೆ ಹೋಗೋಂಗಿಲ್ಲ. ಇವೆಲ್ಲ ಯಾಕೆ ನಡೀತಾ ಇದ್ದಾವಂದರೆ ಒಂದು ನಿಜವಾದ ರಾಜಕೀಯ ಪ್ರಜ್ಞೆ ಮತ್ತು ಸಾಮಾಜಿಕ ಬದ್ಧತೆ ಇರಲಾರದ ಕಾರಣಕ್ಕಾಗಿ. ಈ ನೆಲೆಯಲ್ಲಿ ನಾವು ವಚನಕಾರರ ರಾಜಕೀಯ ಪರಿಕಲ್ಪನೆ ಏನು ಅನ್ನೋದನ್ನು ಗುರುತಿಸಬೇಕು. ಆ ಗುರುತಿಸುವಿಕೆಯ ಹಿನ್ನೆಲೆಯಲ್ಲಿ ನಾನು ಒಂದು 15-20 ನಿಮಿಷಗಳವರೆಗೆ ಶರಣರ ರಾಜಕೀಯ ಪರಿಕಲ್ಪನೆ ಏನು, ಆ ಪರಿಕಲ್ಪನೆ ಇವತ್ತಿನ ಭ್ರಷ್ಟ ದುಷ್ಟ ಕನಿಷ್ಠ ರಾಜಕೀಯಕ್ಕೆ ಹೇಗೆ ಪಾಠ ಆಗ್ತದೆ ಅನ್ನೋದನ್ನು ಮುಖ್ಯವಾಗಿ ಹೇಳೋದಕ್ಕೆ ನಾನಿಲ್ಲಿ ನಿಂತಿದ್ದೇನೆ. ನಮ್ಮ ಸಂವಿಧಾನವನ್ನು ಕಲ್ಪಿಸಿಕೊಟ್ಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಒಂದು ತ್ಯಾಗವನ್ನು ನಾವು ನೆನಬೇಕು. ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಭಾಳ ಮುಖ್ಯವಾಗಿ 4 ಅತ್ಯಂತ ಮಹತ್ವದ ಸಿದ್ಧಾಂತಗಳು, ತತ್ವಗಳಿದ್ದಾವೆ. ಅವು ಲಿಬರ್ಟಿ, ಇಕ್ವಾಲಿಟಿ, ಫ್ರ್ಯಾಟರ್ನಿಟಿ ಆ್ಯಂಡ್ ಜಸ್ಟಿಸ್ ಅನ್ನುವಂಥವು. ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ ಮತ್ತು ನ್ಯಾಯ ಅನ್ನೋದು. ಈ 4 ಪರಿಕಲ್ಪನೆಗಳೇನದಾವಲ್ಲ, ಇವತ್ತು ನಾವು ಸಂವಿಧಾನದಲ್ಲಿ ಅಳವಡಿಸಿಕೊಂಡಿರುವಂಥ ಪರಿಕಲ್ಪನೆಗಳು. ಆದರೆ ಬಸವಣ್ಣನವರು ಈ 4 ಪರಿಕಲ್ಪನೆಗಳನ್ನು ಕ್ರಿಯಾತ್ಮಕವಾಗಿ ಆಚರಿಸಿ ಒಂದು ಯಾವುದೋ ಒಂದು ಮೂಲಭೂತವಾದ ವರ್ಣಾಶ್ರಮ ಧರ್ಮದ ಹಿಡಿತದಲ್ಲಿದ್ದಂಥ ಸಮಾಜವನ್ನು ಸ್ವಾತಂತ್ರ್ಯಗೊಳಿಸಿದರು. ಸಮಾನತೆ ಎಷ್ಟು ವರ್ಗ ವರ್ಣ ಲಿಂಗ ಭೇದಗಳಿರಲಾರದ ಸಮಾಜವನ್ನು ಕಟ್ಟಿಕೊಟ್ಟರು, ನ್ಯಾಯವನ್ನು ಒದಗಿಸಿಕೊಟ್ಟರು, ಸಹೋದರತೆಯನ್ನು ತಂದರು. ಈ ಎಲ್ಲ ಪರಿಕಲ್ಪನೆಗಳು ಇವು ರಾಜಕೀಯ ಪರಿಕಲ್ಪನೆಗಳು. ನಾವು ವಚನಗಳನ್ನು ಇಲ್ಲಿವರೆಗೆ ಬರೀ ಮಠಗಳಲ್ಲಿ ಓದೋದು, ವಿಶ್ವವಿದ್ಯಾಲಯಗಳಲ್ಲಿ ಓದೋದು, ಕಾಲೇಜುಗಳಲ್ಲಿ ಓದೋದು, ಸಾಹಿತ್ಯಿಕವಾಗಿ ಛಂದಸ್ಸಿನ ದೃಷ್ಟಿಯಲ್ಲಿ, ಅನುಭವದ ದೃಷ್ಟಿಯಲ್ಲಿ ಇಷ್ಟಕ್ಕೆ ಸೀಮಿತಗೊಳಿಸಿ ವಚನಗಳು ಕಟ್ಟಿಕೊಡುವಂತಹ ಜೀವನ ಮೌಲ್ಯಗಳು, ಯಾವ್ಯಾವ ಜೀವನ ಮೌಲ್ಯಗಳು, ಸಾಮಾಜಿಕ ಮೌಲ್ಯಗಳು, ಆರ್ಥಿಕ ಮೌಲ್ಯಗಳು, ರಾಜಕೀಯ ಮೌಲ್ಯಗಳು, ಏನು ಬೇಕು ಅದೆಲ್ಲ ಬರುತ್ತೆ. ವಚನ ಸಾಹಿತ್ಯದಲ್ಲಿ ಏನಿಲ್ಲ ಅಂತ ಪ್ರಶ್ನೆ ಕೇಳಿದರೆ ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಕೊಡುವ ಎಲ್ಲ ಮೌಲ್ಯಗಳು ವಚನಗಳಲ್ಲಿ ಇದಾವೆ ಅನ್ನೋದನ್ನು ನಾವು ಗಮನಿಸಬೇಕು. ಇಂಥ ಹಿನ್ನೆಲೆಯಲ್ಲಿ ನೇರವಾಗಿ ನಾನು ಶರಣರ ರಾಜಕೀಯ ಪರಿಕಲ್ಪನೆಗಳು ಏನು ಅನ್ನೋದನ್ನು ನೇರವಾಗಿ ಅವರ ವಚನಗಳನ್ನು ಇಟ್ಕೊಂಡು ಹೇಳ್ತೇನೆ. ಇತರ ವಿಷಯಗಳ ಬಗ್ಗೆ ಚರ್ಚೆ ಇಲ್ಲಿ ಅನಗತ್ಯ ಅಂತ ನಾನು ಯೋಚನೆ ಮಾಡಿದ್ದೇನೆ. ಈ ರಾಜಕೀಯ ಅಂದ ಕೂಡಲೇ ಬಹಳ ಜನ ಒಂದು ವಿಚಿತ್ರವಾದ ಇದು, ರಾಜಕಾರಣ ಮಾಡೋರೆಲ್ಲ ಕೆಟ್ಟು ಹೋಗ್ಯಾರ ಅಂತ ನಾವು ಹೇಳ್ತೇವೆ. ರಾಜಕಾರಣ ಮಾಡೋರೆಲ್ಲ ಕೆಟ್ಟು ಹೋಗ್ಯಾರ ಅಂತ. ರಾಜಕೀಯದಲ್ಲಿರೋರು ಜನ ಎಲ್ಲ ಗಬ್ಬೆದ್ದು ಹೋಗ್ಯಾರಿ, ಜನ ಕೆಟ್ಟು ಹೋಗ್ಯಾರ ಅಂತ ಹೇಳ್ತಾರೆ. ಇವರು ಅವ್ರನ್ನ ಕೆಡಿಸ್ಯಾರೋ, ಅವ್ರು ಇವ್ರನ್ನ ಕೆಡಿಸ್ಯಾರೋ ಅನ್ನೋದು ಯಾರಿಗೆ ಪೂರಕ ಆಗ್ಯಾರ ಅನ್ನೋದು ನಾವು ಹೇಳೋಕ್ಕಾಗೋದಿಲ್ಲ. ಭ್ರಷ್ಟ ಚುನಾವಣಾ ವ್ಯವಸ್ಥೆಯ ಮೂಲಕ ಆರಿಸಿ ಹೋಗುವ ಒಬ್ಬ ಭ್ರಷ್ಟ ರಾಜಕಾರಣಿ ತನ್ನ ಉದ್ಯಮವನ್ನು ವಿಸ್ತರಿಸಿಕೊಳ್ಳೋದಕ್ಕೆ ಆತ ಭ್ರಷ್ಟಾಚಾರಕ್ಕೆ ಹಿಡಿತಾನೆ. ಇದು ಕೊಡುಕೊಳ್ಳುವಿಕೆಯ ಮೂಲಕ. ಹೀಗೆ ಒಬ್ಬರು ಕೆಟ್ಟು ಇನ್ನೊಬ್ಬರನ್ನ ಕೆಡಿಸೋದಿದೆಯಲ್ಲ, ಈ ಕೊಡುಕೊಳ್ಳುವಿಕೆಯ ವ್ಯವಹಾರದ ಮೂಲಕವೇ ಸಮಸ್ತ ರಾಜಕೀಯ ವ್ಯವಸ್ಥೆಯ ಭ್ರಷ್ಟವಾಗಿ ಅದರ ಪರಿಣಾಮ ಸಮಾಜದ ಮೇಲೆ ಆಗಿ ಇಡೀ ವ್ಯವಸ್ಥೆಯೇ ನಾವು ಇವತ್ತು ರಾಜಕೀಯ ಅಂದರೆ ಕೆಟ್ಟದ್ದು ಅನ್ನೋ ರೀತಿಯ ಬರಬೇಕಾಗಿಬಿಟ್ಟಿದೆ. ತಮಗೆಲ್ಲ ಗೊತ್ತಿದೆ, ಮೋಳಿಗೆ ಮಾರಯ್ಯ ಅನ್ನೋ ಒಬ್ಬ ವಚನಕಾರ. ಮೋಳಿಗೆ ಮಾರಯ್ಯ ಕಾಶ್ಮೀರದ ದೊರೆ. ತನ್ನ ದೊರೆತನವನ್ನು ತ್ಯಾಗ ಮಾಡಿ ಬಸವಣ್ಣನವರ ಈ ಕ್ರಾಂತಿಯ ಒಂದು ಕಾವನ್ನು ನೋಡಿ ತನ್ನ ಹೆಂಡತಿಯೊಂದಿಗೆ ಇಡೀ ರಾಜ್ಯವನ್ನು ತ್ಯಾಗ ಮಾಡಿ ಕಲ್ಯಾಣಕ್ಕೆ ಬರ್ತಾನೆ. ಕಲ್ಯಾಣಕ್ಕೆ ಬಂದು ಕಟ್ಟಿಗೆಯನ್ನು ಕಟ್ಕೊಂಡ್ಬಂದು ಮಾರಿ ಬದುಕನ್ನು ಸಾಗಿಸುವ ಕಾಯಕ ಜೀವಿ ಆಗ್ತಾನೆ. ರಾಜಕೀಯ ವ್ಯಕ್ತಿ ಅನುಭವಿಕಕ್ಕೆ ಪರಿವರ್ತನೆ ಹೊಂದ್ತಾನೆ. ನೋಡಿ, ರಾಜಕೀಯ ಈ ರೀತಿಯ ಬದಲಾವಣೆ ಆಗಬೇಕಾಗಿದೆ. ರಾಜಕೀಯಕ್ಕೆ ಅನುಭವದ ಪ್ರಜ್ಞೆ ಬರಲಿಲ್ಲ ಅಂದರೆ ಅದು ಒಣ ಕಟ್ಟಿಗೆ ಇದ್ದ ಹಾಗೆ, ಅದಕ್ಕೆ ಅರ್ಥನೇ ಇಲ್ಲ. ಆತ ಒಂದು ವಚನವನ್ನು ಬರೀತಾನೆ. ಇದು ಇವತ್ತಿನ ರಾಜಕಾರಣಿ ಮತ್ತು ನಮ್ಮ ಸಮಾಜದ ಜನರಿಗೆ ಅನ್ವಯಿಸುವಂಥದ್ದು. ಆತ ಹೇಳುವ ಮಾತು ಇಷ್ಟು ಅದ್ಭುತವಾಗಿದೆ. ಆಳಿನಪಮಾನ ಆಳ್ದಂಗೆಂದಲ್ಲಿ. ಆಳಿನಪಮಾನ ಪ್ರಜೆಗಳ ಅಪಮಾನ, ರಾಜನ ಅಪಮಾನ. ಆಳ್ದನ ಅಪಮಾನ ಆಳಿಂಗೆ ಬಂದಲ್ಲಿ, ರಾಜಕೀಯದಲ್ಲಿರುವವನ ಅಪಮಾನ ಪ್ರಜೆಗಳಿಗೆ ಬಂದಲ್ಲಿ, ಉಭಯದ ನೋವು ಒಂದೆಂದು ತಿಳಿದಲ್ಲಿ. ನೋಡಿ, ನಾನು ಆಗಲೇ ಹೇಳಿದ್ನಲ್ಲ, ಇವ್ರನ್ನ ಅವ್ರು ಕೆಡಿಸ್ಯಾರೋ ಅವ್ರು ಇವ್ರನ್ನ ಕೆಡಿಸ್ಯಾರೋ ಅನ್ನೋದು ಮುಖ್ಯ ಅಲ್ಲ. ಕೆಟ್ಟು ಹೋಗಿದೆಯಲ್ಲ, ಇವೆರಡೂ ಉಭಯದ ನೋವೇನಿದೆಯಲ್ಲ, ಇದು ಒಂದೇ. ಇದು ಅಂದರೆ ಇಡೀ ಸಮಾಜವನ್ನು ಭ್ರಷ್ಟಗೊಳಿಸೋದು, ದುಷ್ಟಗೊಳಿಸೋದು.
ಇಲ್ಲಿ ಇದನ್ನು ಚರ್ಚೆ ಮಾಡ್ಕೊತ ಕುಡ್ರೋದು ಯಾಕೆ ಅಂತ ಕೇಳ್ತಾನೆ ಮೂಳಿಗೆ ಮಾರಯ್ಯ. ಆತ ಕೊನೆಗೆ ಹೇಳೋದು ತನ್ನ ಮನೆ ಬೇವಲ್ಲಿ ಕೆಡಹಿ ಕಿತ್ತಡೆ ಕೇಡೆ ಅಂತ. ಇದೆಲ್ಲದರಿಂದ ಈ ಇಡೀ ಮನೆ ಸುಟ್ಟು ಹೋಗ್ತಾ ಇರುವಾಗ ಅದನ್ನು ಕೆಡವಿ ಕಿತ್ತು ಒಗೆದು ಒಂದು ಹೊಸ ವ್ಯವಸ್ಥೆಯನ್ನು ತರಬೇಕು ಅನ್ನೋದನ್ನು ಮೂಳಿಗೆ ಮಾರಯ್ಯನವರು ಹೇಳ್ತಾರೆ. ಎಂಥ ಅದ್ಭುತವಾದ ರಾಜಕೀಯ ಪರಿಕಲ್ಪನೆ. ಈ ವಚನಗಳನ್ನು ನಾವು ಓದೇ ಇಲ್ಲ ಇನ್ನುವರೆಗೆ. ಶರಣರು ಕಟ್ಟಿಕೊಡುವ ರಾಜಕೀಯ ಪರಿಕಲ್ಪನೆ ಇಂಥದ್ದು. ನೀನು ಭ್ರಷ್ಟ, ನೀನು ದುಷ್ಟ, ನಾನು ಭ್ರಷ್ಟ, ನೀನು ದುಷ್ಟ ಅಂತ ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿಕೊಳ್ಳುವ ಬದಲಾಗಿ ಈ ಒಟ್ಟಾರೆ ವ್ಯವಸ್ಥೆಯ ಭ್ರಷ್ಟತನವನ್ನು ಪೂರ್ತಿ ಕೆಡವಿ ಹಾಕಿ ನೋಡಿ ಆ ವಚನದ ಮಾತು, ತನ್ನ ಮನೆ ಬೇವಲ್ಲಿ ಸುಟ್ಟು ಹೋಗ್ತಾ ಇದೆ. ಇದು ಬೇವಲ್ಲಿ ಕೆಡಹಿ ಕಿತ್ತಡೆ ಕೇಡೆ. ಇದನ್ನು ಕೆಡವಿ ಕಿತ್ತು ಒಗೆದು ಬಿಟ್ರೆ ಮುಗೀತೆ. ಅದೇನಾರು ಅಪಾಯನ? ಅದು ಅಪಾಯ ಅಲ್ಲ. ಮೂಳಿಗೆ ಮಾರಯ್ಯ ಕಟ್ಟಿಕೊಡುವಂಥ ವಚನ. ಒಬ್ಬ ಕಾಯಕ ಜೀವಿ ವಚನಕಾರ, ರಾಜನಾಗಿದ್ದವ ಕಟ್ಟಿಕೊಡು. ರಾಜಪ್ರಭುತ್ವವನ್ನು ನೋಡಿದವನು, ರಾಜಪ್ರಭುತ್ವದ ಹಿನ್ನೆಲೆಯಲ್ಲಿ ಪ್ರಜೆಗಳನ್ನು ನೋಡಿದವನು. ಪ್ರಜೆ ಮತ್ತು ಪ್ರಭು ಕೂಡಿ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡುವಾಗ ಇಬ್ಬರ ಕೆಲಸ ಏನು ಅನ್ನೋದನ್ನು ತಿಳಿಸಿಕೊಡುವಂಥದ್ದು. ಇಬ್ಬರೂ ಭ್ರಷ್ಟರಾಗೋದು ಬೇಡ, ಈ ಭ್ರಷ್ಟ ವ್ಯವಸ್ಥೆಯನ್ನು ನಾವು ಇಬ್ಬರು ಕುತ್ಕೊಂಡು ಮಾತಾಡಿ ಇದನ್ನು ಕಿತ್ತೋಗಿವನ ಅಂತ. ಇದು ಶರಣರ ರಾಜಕೀಯ ಪರಿಕಲ್ಪನೆ. ಇದು ಬೇಡವ ನಮಗೆ? ನಾವು ಚುನಾವಣೆ ಬಂದ ಕೂಡಲೇ ಒಂದು ಚುನಾವಣೆ ಬಹುಶಃ ಈಗ 1000 ಕೋಟಿಗಳನ್ನು ದಾಟಿದೆ. ಅದನ್ನು ನಾವು ಯಾರೂ ಹೇಳಬೇಕಾಗಿಲ್ಲ, ಅದು ವ್ಯವಸ್ಥೆ ಹಾಗಾಗಿಬಿಟ್ಟಿದೆ. ಇಷ್ಟು ಖರ್ಚು ಮಾಡಿ ಹೋಗೋರು ಸಹಜವಾಗಿ ಅದನ್ನು ಗಳಿಸೋದಕ್ಕೆ ನಿಲ್ತಾರೆ. ವ್ಯವಸ್ಥೆ ಕೆಟ್ಟಿದೆ ಅಂತ ಹೇಳ್ತೇವೆ. ವ್ಯವಸ್ಥೆಯನ್ನು ಕೆಡಿಸಿದವರು ನಾವು ಅನ್ನೋದನ್ನು ಮೂಳಿಗೆ ಮಾರಯ್ಯ ಹೇಳ್ತಾರೆ. ಈ ವ್ಯವಸ್ಥೆಯನ್ನು ಕೆಡಿಸಿದ ಎಲ್ಲರೂ ಅದರ ಸುಧಾರಣೆಗಾಗಿ ನಿಲ್ಲಬೇಕು ಅಂತ. ಇನ್ನು ನೇರವಾಗಿ ಬಸವಣ್ಣನವರ ರಾಜಕೀಯ ಪರಿಕಲ್ಪನೆ ಇವತ್ತಿನ ಯಾವ ರಾಜಕೀಯ ಸಿದ್ಧಾಂತಗಳನ್ನು ಮೀರಿಸುವಂಥ ಅದ್ಭುತವಾದ ರೀತಿಯಲ್ಲಿ ಒಂದು 4-5 ಕಾನ್ಸೆಪ್ಟ್ಗಳನ್ನು ಕೊಡ್ತಾರೆ. ನಾವು ವಚನಗಳನ್ನು ಸಾಕಷ್ಟು ಓದಿದ್ರು ಈ ರಾಜಕೀಯ ಪರಿಕಲ್ಪನೆಗಳ ಬಗ್ಗೆ ನಾವು ಇಲ್ಲಿವರೆಗೆ ಚರ್ಚೆ ಮಾಡೇ ಇಲ್ಲ ಅನ್ನೋದು ನೋವಿಂದು. ಈ ಇಡೀ ಅಭಿಯಾನದ ಉದ್ದಕ್ಕೂ ವಚನಗಳ ಬಗ್ಗೆ ಬೇರೆ ಬೇರೆ ರೀತಿಯ ಅಧ್ಯಯನ ಇದೆ. ಆದರೆ ರಾಜಕೀಯ ವಿಷಯವನ್ನು ಕುರಿತು ನಾವು ಮಾತಾಡಬೇಕಾದ ಅಗತ್ಯ ಎಷ್ಟಿದೆ ಅನ್ನೋದನ್ನು ಈ ವಚನಗಳನ್ನು ಓದಿದಾಗ ಗೊತ್ತಾಗುತ್ತೆ. ಬಸವಣ್ಣನವರು ನಿಮಗೆ ಅಚ್ಚರಿ ಅನ್ನಿಸ್ಬೋದು, ವರ್ತಮಾನದ ಪ್ರಜಾಪ್ರಭುತ್ವದ ರಾಜಕೀಯಕ್ಕೆ ಸಂಬಂಧಿಸಿದ 3 ವಿಶೇಷವಾದ ಶಬ್ದಗಳನ್ನು ಬಳಸ್ತಾರೆ. ಎಷ್ಟು ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ಲ. ಬಸವಣ್ಣವರು ಬಳಸಿದ ಆ 3 ಶಬ್ದಗಳನ್ನು ಮೊದಲು ಹೇಳಿ ಅವುಗಳನ್ನು ಯಾವ ವಚನಗಳಲ್ಲಿ ಯಾಕೆ ಬಳಸ್ತಾರೆ, ಪರಿಣಾಮ ಏನು, ಕಾರಣ ಏನು ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ. ಬಸವಣ್ಣ ಬಳಸುವ ಮೊದಲನೆಯ ರಾಜಕೀಯ ಪರಿಕಲ್ಪನೆಯ ಶಬ್ದ ರಾಜ ಬೀದಿ ಅಂತ ಒಂದು ಶಬ್ದ ಬಳಸ್ತಾರೆ. ರಾಜ ಬೀದಿ ಅದೊಂದು ಪೊಲಿಟಿಕಲ್ ವೇ, ಡೆಮೋಕ್ರೆಟಿಕ್ ವೇ ಅಂತ ಕರೆದ್ರು ಪರವಾಗಿಲ್ಲ. ಎರಡನೇದು ರಾಜ ತೇಜ ಅಂತ ಬಳಸ್ತಾರೆ. ರಾಜ ಬೀದಿ, ರಾಜ ತೇಜ. ಮೂರನೇದು ಭಾಳ ಅದ್ಭುತವಾದದ್ದು ಭಕ್ತಿ ಪಕ್ಷ ಅಂತ ಹೇಳ್ತಾರೆ. ನಾವು ಕಾಂಗ್ರೆಸ್ ಪಕ್ಷ, BJP ಪಕ್ಷ, JDS ಪಕ್ಷ ಅಂತ ಹೇಳ್ತೇವೆ. ಬಸವಣ್ಣ ಹೇಳೋದು ಭಕ್ತಿ ಪಕ್ಷ ಅಂತ ಹೇಳ್ತಾರೆ. ಇವು 3 ಇದಾವಲ್ಲ, ಇವು ನಿಜವಾಗಿ ಇವತ್ತಿನ ರಾಜಕಾರಣಿಗಳಿಗೆ ದೀಕ್ಷೆ ಕೊಡಬೇಕಾಗಿತ್ತು. ಅದನ್ನು ನಾನು ವಚನಗಳನ್ನು ವಿಶ್ಲೇಷಣೆ ಮಾಡ್ತಾ ಹೇಳಿದ ನಿಮ್ಗೆ ಅರ್ಥ ಆಗುತ್ತೆ. ಎಲ್ಲಿ ಬಸವಣ್ಣ ರಾಜ ಬೀದಿಯನ್ನು ಶಬ್ದ ಬಳಸ್ತಾನೆ ನೋಡಿ. ವಚನವನ್ನು ನಾನು ಮೊದಲು ನಿಮಗೆ ಹೇಳ್ತೇನೆ. ಭೂತಿಕನ ಸೀರೆಯ ಸಾತ್ವಿಕ ನೆರೆ ಉಟ್ಟಡೆ. ಭಾಳ ಸರಳ ವಚನ. ಭೂತಿಕನ ಸೀರೆಯ ಸಾತ್ವಿಕ ನೆರೆ ಉಟ್ಟಡೆ, ಭೂತಿಕ ಸಾತ್ವಿಕನಾದ, ಸಾತ್ವಿಕ ಭೂತಿಕನಾದ. ಈ ಮಾತು ಬಿದ್ದುದು ನೋಡ ರಾಜಬೀದಿಯಲ್ಲಿ, ಈ ಮಾತು ಬಿದ್ದುದು ನೋಡ ರಾಜಬೀದಿಯಲ್ಲಿ. ಅಯ್ಯ ಭೂತ ಕೆಣಕಿದಡಿಲ್ಲ, ಮಾತ ಮುಚ್ಚಿದಡಿಲ್ಲ, ಓತು ಕೂಡುವ ಅನ್ನುವ ಕೂಡಲ ಸಂಗಮ ದೇವತಾಬಲ್ಲ. ಅದ್ಭುತವಾದ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನೇ ಕಟ್ಟಿಕೊಡುವಂಥ ವಚನ. ನಾವು ಇದನ್ನು ಇನ್ನೂವರೆಗೆ ಯಾರೂ ಹೆಚ್ಚು ಗಮನಿಸಿಲ್ಲ. ಎಷ್ಟು ಸತ್ಯವನ್ನು ಹೇಳ್ತಾನೆ. ಈ ವಚನದ ಒಳಗೆ ಹೋಗುವ ಮುಂದೆ ನಾನು ಇನ್ನೊಂದು ಸಂದರ್ಭವನ್ನು ಹೇಳಬೇಕು. ನಮ್ಮ ರಾಜಕೀಯ ನಾಯಕರು, ಐ ಆಮ್ ವೆರಿ ಸಾರಿ, ಯಾರಾದರೂ ಇದ್ದರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಒಂದು ಪಕ್ಷದಲ್ಲಿ ಯಾವ ಅವಕಾಶಗಳು ಸಿಗಲಿಲ್ಲ ಅಂದ್ಕೊಳ್ಳಿ ಇನ್ನೊಂದು ಪಕ್ಷಕ್ಕೆ ಜಂಪ್ ಆಗ್ತಾರೆ, ಪಕ್ಷಾಂತರ. ಇದು ರಾಜಕೀಯದಲ್ಲಿ ನಡೆಯುವಂಥ ಸಹಜ ವಿದ್ಯಮಾನ. ಈ ಥರದ ಪಕ್ಷಾಂತರ ಒಂದು ಅವಕಾಶಕ್ಕಾಗಿ. ಇನ್ನೊಂದು ವಿಚಿತ್ರ ಇದೆ, ತಮಗೆಲ್ಲ ಗೊತ್ತಿದೆ. ಕೆಲವು ರಾಜಕಾರಣಿಗಳು ಸಾವಿರಾರು ಕೋಟಿ ಆಸ್ತಿ ಮಾಡಿ ಇಟ್ಕೊಂಡಿರ್ತಾರಲ್ಲ, ಆಳುವ ಪಕ್ಷ ಒಂದು ಸಂದೇಶ ಕಳಿಸ್ತದೆ, ಇವತ್ತು ರಾತ್ರಿ ನಿನ್ನ ಮನೆಗೆ ರೈಡಿಗೆ ಬರ್ತೇವೆ ಅಂದ್ಕೊಳ್ಳೇ ನಾಳೆ ಆ ಮನುಷ್ಯ ಆ ಪಕ್ಷಕ್ಕೆ ಜಂಪ್ ಆಗಿ ಅಲ್ಲಿ ಅವಕಾಶ ಗಿಟ್ಟಿಸ್ತಾರೆ. ಇದು ಸಹಜವಾಗಿ ನಡೆದಿದೆ, ಇತ್ತೀಚೆಗೆ ಕೂಡ ನಡೆದಿದ್ದನ್ನು ನಾವು ಗಮನಿಸ್ತೇವೆ. ಇನ್ನು ಬೇರೆ ಬೇರೆ ಕಾರಣಕ್ಕೂ ಜಂಪ್ ಆಗ್ತಾರೆ. ಈ ಥರ ಈ ರಾಜಕೀಯ ಚದುರಂಗದಾಟ ಇದೆಯಲ್ಲ, ಅದನ್ನು ಬಸವಣ್ಣವರು ಈ ವಚನದಲ್ಲಿ ಹೇಳ್ತಾರೆ. ನೋಡಿ, ಇವತ್ತಿನ ಸ್ಥಿತಿಯನ್ನು ಬಸವಣ್ಣ ಮುಂಗಂಡಿದ್ರು ಅಂತ ನಾ ಹೇಳೋದಿಲ್ಲ. ಯಾವ ಕಾಲದಲ್ಲಿ ಇಂಥ ಒಂದು ಕೆಟ್ಟ ಭ್ರಷ್ಟ ವ್ಯವಸ್ಥೆ ಇತ್ತನ್ನೋದನ್ನು ಅವರು ಧ್ವನಿಸ್ತಾರೆ.
ಭೂತಿಕನ ಸೀರೆಯ ಸಾತ್ವಿಕ ನೆರೆ ಉಟ್ಟಡೆ ಅಂದ್ರೆ ಭೂತದ ಸೀರೆಗಳನ್ನು ಸಾತ್ವಿಕರು ಉಟ್ಕೊಳ್ಳೋದು, ಪಕ್ಷಾಂತರ ಮಾಡೋದಂತ. ಒಂದು ಜಾತ್ಯತೀತ ಪಕ್ಷದಲ್ಲಿ ಒಬ್ಬವಿರ್ತಾನೆ, ಅವಕಾಶ ಸಿಕ್ಕ ಕೂಡಲೇ ಜಾತೀಯತೆ ಮಾಡೋ ಪಕ್ಷಕ್ಕೆ ಹೋಗ್ತಾನೆ. ಇದು ನಡೆದಿದೆಯಲ್ವ ನಮ್ಮಲ್ಲಿ. ಅದಕ್ಕೆ ಹೇಳೋದು ಭೂತದ ಸೀರೆಯನ್ನು ಸಾತ್ವಿಕ ಉಟ್ಕೊಂಡ್ರೆ, ಹಾಗೆಯೇ ಸಾತ್ವಿಕನ ಸೀರೆ ಅಂದರೆ ಬಟ್ಟೆ, ಈ ಸೀರೆ ಅಲ್ಲ, ಸಾತ್ವಿಕನ ಸೀರೆಯ ಭೂತಿಕ ಉಟ್ರೆ ಅದಲು ಬದಲು ಕಂಚಿ ಬದಲು ಅಂತವೆಲ್ಲ ಹಂಗೆ ಬಟ್ಟೆ ಬದಲಿಸ್ತಾರೆ, ಮನಸ್ಸನ್ನು ಬದಲಿಸಕ್ಕಾಗಲ್ಲ. ಜಾತ್ಯತೀತತೆ ಇರುವಂಥ ಒಂದು ಪಕ್ಷದಲ್ಲಿದ್ದವ ಸಿದ್ಧಾಂತವನ್ನು ಹೇಳೋನು ಜಾತೀಯತೆ ಮಾಡೋ ಪಕ್ಷಕ್ಕೆ ಹೋದ ಕೂಡಲೇ ಅವನ ಸಿದ್ಧಾಂತ ಎಲ್ಲಿ ಹೋಗ್ತದೆ ಅನ್ನೋದು ಇಲ್ಲಿ ಮೂಲಭೂತವಾದ ಪ್ರಶ್ನೆ. ಬಸವಣ್ಣ ಪ್ರಶ್ನೆ ಮಾಡೋದು ಅದು. ನಿನ್ನ ಅದಲು ಬದಲು ಕಂಚಿ ಬದಲಿನ ಆಟದಲ್ಲಿ ಹೊರಗಿನ ರೂಪ ಬದಲಾಯಿತು, ಭೂತ ಸಾತ್ವಿಕ ಆದ, ಸಾತ್ವಿಕ ಭೂತಿಕ ಆದ, ಹೊರಗಿನ ವೇಷ ಬದಲಿ ಮಾಡಿದ್ರಿ. ಇದು ಇದೆಯಲ್ಲ, ಇಂಥ ಒಂದು ಮೂರನೆಯ ದರ್ಜೆಯ ವ್ಯಕ್ತಿತ್ವ ಇದೆಯಲ್ಲ, ಈ ಮಾತು ಬಿದ್ದುದು ನೋಡ ರಾಜ ಬೀದಿಯಲ್ಲಿ ಅಂತ ಬಸವಣ್ಣ ಹೇಳೋದು. ಇದು ನಿಜವಾದ ರಾಜಬೀದಿ. ಬಸವಣ್ಣ ಹೇಳುವಂಥ ಡೆಮೋಕ್ರೆಟಿಕ್ ವೇ, ಇಟ್ಸ್ ಎ ಡೆಮೋಕ್ರೆಟಿಕ್ ವೇ ಆಫ್ ಪೊಲಿಟಿಕಲ್ ಥಿಂಕಿಂಗ್ ಅಂತ. ಇದು ರಾಜಬೀದಿ, ಪ್ರಜಾಪ್ರಭುತ್ವದ ಬೀದಿ. ಅದನ್ನು ಇನ್ನೂ ಮುಂದುವರೆದು ಹೋಗಿ ಹೇಳೋದಾದರೆ ಸಂವಿಧಾನಾತ್ಮಕ ಮಾರ್ಗ, ಪ್ರಜಾಪ್ರಭುತ್ವದ ಮಾರ್ಗ. ಈ ರಾಜಬೀದಿ ಎಷ್ಟು ಅದ್ಭುತವಾದದ್ದನ್ನೋದನ್ನು ನಾನು ಆರಂಭದಲ್ಲಿ ಹೇಳಿ, ನಮಗೆ ಅಂಬೇಡ್ಕರ್ ಅವರು ಕಟ್ಟಿಕೊಟ್ಟಂಥ ಸಂವಿಧಾನದಲ್ಲಿ ಹೇಳುವಂಥ 4 ಸಿದ್ಧಾಂತಗಳು, ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ ಮತ್ತು ನ್ಯಾಯ ಅನ್ನುವ ಪರಿಕಲ್ಪನೆಗಳನ್ನು ಕಟ್ಟಿಕೊಡುವಂಥ ರಾಜಬೀದಿ. ಈ ರಾಜಬೀದಿಯಲ್ಲಿ ಹೋಗೋರು ನಿಮ್ಮ ಮೈಯೊಳಗಿನ ಬಟ್ಟೆ ಅವೇ ಇರಲಿ, ನಿಮ್ಮ ಮನಸ್ಸು ಸುದ್ದಾಗಿರಲಿ ಅನ್ನುವ ಒಂದು ಅಪೇಕ್ಷೆಯನ್ನು, ರಾಜಕೀಯ ಅಪೇಕ್ಷೆಯನ್ನು ಬಸವಣ್ಣವರು ಇಲ್ಲಿ ಕಟ್ಟಿಕೊಡ್ತಾರೆ. ಇಷ್ಟಕ್ಕೆ ವಚನ ಮುಗಿಯೋದಿಲ್ಲ. ಬಸವಣ್ಣನವರು ಬರೀ ತಿಳಿಸಿ ಹೇಳೋದಲ್ಲ, ಕ್ರಾಂತಿಕಾರಿ ಹೇಗಾಗಿದ್ರು ಮುಂದಿನ ಸಾಲಿನಲ್ಲಿ ಬರ್ತದೆ. ಅಯ್ಯ ಭೂತ ಕೆಣಕಿದಡಿಲ್ಲ, ನೀವು ಭೂತ ವೇಷ ಧರಿಸಿರಲ್ಲ, ನಿಮ್ಮನ್ನು ಕೆಣಕಿ ಬಿಟ್ಟರೆ ನಿಮ್ಮ ಭೂತದ ಅವತಾರ ಮುಗೀತದೆ. ಎಚ್ಚರಿಕೆಯನ್ನು ಕೊಡ್ತಾರೆ ಬಸವಣ್ಣವರು. ಅಯ್ಯ ಭೂತ ಕೆಣಕಿದಡಿಲ್ಲ, ಮಾತ ಮುಚ್ಚಿದಡಿಲ್ಲ. ನೀವೇನು ಬೊಗಳ್ತಿರಲ್ಲ, ಸುಳ್ಳುಗಳನ್ನು ಬೊಗಳ್ತಿರಲ್ಲ, ಭ್ರಷ್ಟ ದಾರಿಯಲ್ಲಿ ನಡೀತಿರಲ್ಲ, ಇವೆಲ್ಲವನ್ನ ಮಾತನ್ನು ಮುಚ್ಚಿಬಿಟ್ರೆ ಮುಗಿತು ನಿಮ್ಮ ಆಟ. ನೋಡಿ ಎಷ್ಟು ಅದ್ಭುತವಾದ ಎಚ್ಚರಿಕೆಯನ್ನು ಕೊಡ್ತಾರೆ. ಮೊದಲನೇದು ಒಂದು ರಾಜಬೀದಿಯನ್ನು ನಿರ್ಮಾಣ ಮಾಡೋದು, ಈ ರಾಜಬೀದಿಯಲ್ಲಿ ನಡೀರಿ ಅಂತ ಹೇಳೋದು. ನಡೀಲಿಲ್ಲ ಅಂದರೆ ನಿಮ್ಮ ಆಟ ನಡೆಯಲಾರದ ಹಾಗೆ ಮಾಡಿ ಕೊಡುವಂಥ ಕೂವತ್ತು ಶಕ್ತಿ ನಮಗಿದೆ ಅನ್ನೋ ಧೈರ್ಯವನ್ನು ತೋರೋದು. ಆದರೆ ಬಸವಣ್ಣನ ನಿಜವಾದ ಸಮನ್ವಯ ಸಿದ್ಧಾಂತ ವಚನದ ಕೊನೆಯ ಭಾಗದಲ್ಲಿ ಬರ್ತದೆ. ಅದು ಇವತ್ತಿನ ರಾಜಕೀಯ ಸಿದ್ಧಾಂತ ಕೂಡ ಆಗಬೇಕು. ಬಸವಣ್ಣವರು ಈ ವಚನದಲ್ಲಿ ಕೊನೆಯಲ್ಲಿ ಹೇಳೋದು, ಓತು ಕೂಡುವ ಅನುವ ಕೂಡಲ ಸಂಗಮ ದೇವತಾ ಬಲ್ಲ. ಇದೆಲ್ಲ ಬೇಡ್ರೋ ನಾಲಾಯಕರ, ಇದೆಲ್ಲ ಬೇಡ. ಎಲ್ಲರೂ ಓತು ಕೂಡುದು, ಒಬ್ಬರನ್ನೊಬ್ಬರು ಒಪ್ಪಿಕೊಂಡು ಅಯ್ಯೋ ಅಣ್ಣ ಅಪ್ಪ ಅಂತ ಬಸವಣ್ಣವ್ರ ವಚನಗಳಲ್ಲಿ ಬರ್ತದಲ್ಲ, ಹಾಗೆ ಓತು ಕೂಡುವ ಅನ್ನುವ ಕೂಡಲ ಸಂಗಮ ದೇವತಾ ಬಲ್ಲ ಅಂದರೆ ಅದು ಶರಣ ಸಂವಿಧಾನ ಹೇಳೋದು. ನಾವೆಲ್ಲರೂ ಅಣ್ಣ ತಮ್ಮಂದಿರ ಹಾಗೆ ಇರೋಣ ಅನ್ನುವ ಅರ್ಥವನ್ನು ಈ ವಚನದ ಸಾಲಿನಲ್ಲಿ ಇಡ್ತಾರೆ. ನೋಡಿ, ಒಂದು 4-5 ಸಾಲಿನ ವಚನದಲ್ಲಿ ಇಡೀ ರಾಜಕೀಯ ಪರಿಕಲ್ಪನೆಯನ್ನು ಕಟ್ಟಿಕೊಡುವಂಥ ಒಂದು ಅದ್ಭುತವಾದ ತಾಂತ್ರಿಕತೆ, ಕಲಾತಾಂತ್ರಿಕತೆ, ಒಂದು ಆಶಯವನ್ನು ದರ್ಶನದ ರೀತಿಯಲ್ಲಿ ಇದು ಬಸವಣ್ಣನವರು ಕಲ್ಪಿಸುವಂಥ ರಾಜಬೀದಿ. ರಾಜಬೀದಿ ಈಸ್ ಈಕ್ವಲ್ ಟು ದಿ ಡೆಮೋಕ್ರೆಟಿಕ್ ವೇ ಆಫ್ ದಿ ಪೊಲಿಟಿಕ್ಸ್, ಅಂದರೆ ನಮ್ಮ ವರ್ತಮಾನದ ರಾಜಕೀಯ ವ್ಯವಸ್ಥೆ ಅನ್ನುವ ಅರ್ಥದಲ್ಲಿ. ಇದನ್ನು ಹೆಚ್ಚು ವಿಸ್ತರಿಸುವ ಅಗತ್ಯ ಇಲ್ಲ. ಈ ರಾಜಬೀದಿಯಲ್ಲಿ ಇವತ್ತಿನ ರಾಜಕಾರಣಿಗಳು ಎಷ್ಟು ಜನ ನಡೀತಾ ಇದ್ದಾರೆ ಅನ್ನೋದು ಮೂಲಭೂತವಾದ ಪ್ರಶ್ನೆ. ಅದಕ್ಕೆ ಹೇಳೋದು, ಯಾಕೆ ವಚನಗಳನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಓದಬಾರದು ಅನ್ನುವಂಥದ್ದು. ಇಷ್ಟನ್ನು ನಿಲ್ಲಿಸಿ ರಾಜಬೀದಿಯ ವಿಷಯವನ್ನು ನಿಲ್ಲಿಸ್ತೇನೆ. ರಾಜಬೀದಿ ಇಟ್ಸ್ ಎ ಡೆಮೋಕ್ರೆಟಿಕ್ ವೇ, ಪ್ರಜಾಪ್ರಭುತ್ವದ ದಾರಿ, ಸಂವಿಧಾನಾತ್ಮಕವಾದ ದಾರಿ. ಇಂಥ ದಾರಿಯಲ್ಲಿ ನಡೆಯುವಂಥ ರಾಜಕಾರಣಿಗಳು ಹೇಗಿರಬೇಕು ಅನ್ನೋದನ್ನು ಇನ್ನೊಂದು ಶಬ್ದದಲ್ಲಿ ಹೇಳಿದ್ದು ರಾಜತೇಜ ಅಂತ. ನೋಡಿ, ಇವು ಒಂದೊಂದು ಮೆಟ್ಟಿಲುಗಳಿವು. ರಾಜಕಾರಣದಲ್ಲಿ ಬೇರೆ ಬೇರೆ ಹಂತಗಳು. ಒಂದು ಸಿದ್ಧಾಂತಗಳನ್ನು ರೂಪಿಸೋದು, ಸಿದ್ಧಾಂತಗಳ ಹಾಗೆ ರಾಜಕಾರಣಿಗಳು ಬದುಕೋದು. ಇದನ್ನು ಕಲಿಸಿಕೊಟ್ಟವರು ಮೊಟ್ಟ ಮೊದಲು ಬಸವಣ್ಣ. ಒಂದು ಹೇಳೋದನ್ನು ಮರೆತೆ, ರಾಜಕೀಯ ನಮಗೆ ಅನಿವಾರ್ಯ ಅಂಗ. ಎಷ್ಟು ಅಂಗ ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲ ಕ್ಷೇತ್ರಗಳು ರಾಜಕೀಯದ ಆಶ್ರಯದಲ್ಲೇ ಬೆಳೀತವೆ. ಆದರೆ ಅದು ಎಲ್ಲವೂ ಅದಕ್ಕೆ ಅಡಿಯಾಳ ಆಗಬೇಕಾಗಿಲ್ಲ. ಬಸವಣ್ಣನವರು ರಾಜಕೀಯ ವ್ಯವಸ್ಥೆಯಲ್ಲಿದ್ದರು, ಬಹಳ ಮುಖ್ಯವಾದದ್ದಿದು. ಬಸವಣ್ಣ ಮಂತ್ರಿಯಾಗಿದ್ದರು, ಪ್ರಧಾನಿಯಾಗಿದ್ದರು. ರಾಜಕೀಯ ವ್ಯವಸ್ಥೆಯ ಒಂದು ಭಾಗವಾಗಿ ಇದ್ದುಕೊಂಡೇ ರಾಜಕೀಯವನ್ನು ತಿದ್ದುವ, ತೀಡುವ, ಪರಿವರ್ತಿಸುವ ಅದ್ಭುತವಾದ ಕ್ರಾಂತಿಕಾರಿ ಕೆಲಸ ಮಾಡ್ತಾರೆ ಬಸವಣ್ಣ. ಹೀಗಾಗಿ ಇಂಥ ಸಭೆಗಳಲ್ಲಿ ಬಸವಣ್ಣನವರ ಇತರ ಧೋರಣೆಗಳು, ಇತರ ದರ್ಶನಗಳು ನಮಗೆ ಸಿಗೋದು ಆ ಕಾರಣಕ್ಕೆ. ಆ ನೆಲೆಯಲ್ಲಿ ನೋಡಿದಾಗ
ಬಸವಣ್ಣನವರಿಗೆ ನಿಜವಾದ ರಾಜಕೀಯ ಅನ್ನೋದು ಏನು ಅನ್ನೋದು ಗೊತ್ತಿತ್ತು ಅನ್ನೋದನ್ನು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಎರಡನೇದು ನಾ ಹೇಳಿದ್ನಲ್ಲ, ರಾಜ ತೇಜ. ಆಗಲೇ ಹೇಳಿದ ರಾಜ ಬೀದಿಯಲ್ಲಿ ನಡೆಯುವ ನಿಜವಾದ ರಾಜಕಾರಣಿಯ ಮುಖ ರಾಜ ತೇಜದಿಂದ ಕೂಡಿರ್ತದೆ. ಅವನ ಮುಖ ನೋಡಿದ್ಕೊಳ್ಳೆ ಇವನು ಭ್ರಷ್ಟ, ಇವನು ದುಷ್ಟ ಅನ್ನೋ ಹಂಗಿರೋದಿಲ್ಲ, ರಾಜ ತೇಜದಿಂದ ಕೂಡಿರ್ತದೆ. ಹೇಗೆ ರಾಜ ತೇಜ? ಬಸವಣ್ಣ ಬೇರೆಯವರು ಉದಾಹರಣೆ ಕೊಡೋದಿಲ್ಲ, ಅದಕ್ಕೆ ತಮ್ಮದೇ ಉದಾಹರಣೆ ಕೊಡ್ತಾರೆ. ಇದು ಅದ್ಭುತವಾದದ್ದು. ಬಸವಣ್ಣನವರಾಗಲಿ ಇತರ ಶರಣರಾಗಲಿ ಇನ್ನೊಬ್ಬರಿಗೆ ಉಪದೇಶ, ಎಲ್ಲ ವಚನಗಳನ್ನು ಬಸವಣ್ಣವರು ಬರೆದಿದ್ದು, ಇತರೆ ವಚನಕಾರರು ಬರೆದಿದ್ದು ಬೇರೆಯವರಿಗೆಲ್ಲ ತಮಗೆ ಮೊದಲು ಬರ್ಕೋತಾರೆ. ತಮಗೆ ಬರೆದಿದ್ದರಲ್ಲಿ ಬೇರೆಯವರಿಗೂ ಅರ್ಥ ಸಿಗುತ್ತೆ. ಬಸವಣ್ಣನವರು ಹೇಳೋದು, ನಾವು ಈ ವಚನವನ್ನು ಬಹಳ ಕೇಳೇವೆ, ಆದರೆ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ನ್ಯಾಯ ನಿಷ್ಠುರಿ, ದಾಕ್ಷಿಣ್ಯಪರ ನಾನಲ್ಲ. ನೋಡಿ, ರಾಜ ತೇಜದಲ್ಲಿರುವ ಮನುಷ್ಯನ ಮೂಲಭೂತವಾದ ಸಿದ್ಧಾಂತಗಳಿವು. ನ್ಯಾಯ ನಿಷ್ಠುರಿ, ದಾಕ್ಷಿಣ್ಯಪರ ನಾನಲ್ಲ, ಲೋಕವಿರೋಧಿ, ಶರಣ ನಾರಿಗಂಜುವುದಿಲ್ಲ. ಯಾವನಿಗೆ ಯಾಕೆ ಅಂಜಬೇಕು? ಇದು ರಾಜ ತೇಜ. ಬಸವಣ್ಣನವರು ಹೇಳುವ ರಾಜಕೀಯ ಪರಿಕಲ್ಪನೆಯ ರಾಜ ತೇಜ ಅಂದರೆ ಯಾವನಿಗೂ ಹೆದರುವ ಹಾಗೆ, ಹೆದರಲಾರದ ಹಾಗೆ ಇರೋದು, ಸತ್ಯಕ್ಕೆ ನಿಷ್ಠನಾಗಿರುವುದು, ಪ್ರಾಮಾಣಿಕತೆಯನ್ನು ಅನುಸರಿಸುವುದು, ಬದ್ಧತೆಯಿಂದ ಬದುಕುವುದು. ಇದು ನಿಜವಾದ ರಾಜತೇಜ. ನ್ಯಾಯ ನಿಷ್ಠುರಿ, ದಾಕ್ಷಿಣ್ಯಪರ ನಾನಲ್ಲ, ಲೋಕವಿರೋಧಿ, ಶರಣ ನಾರಿಗೆ. ಇದು ಲೋಕಕ್ಕೆ ವಿರೋಧಿ ಅನಿಸ್ಬೋದು, ಆದರೆ ಶರಣ ಅನ್ನೋನು ಯಾವುದಕ್ಕೂ ಅಂಜೋದಿಲ್ಲ. ಇದು ಶರಣರು ಪರಿಕಲ್ಪಿಸಿಕೊಟ್ಟಂಥ ರಾಜಕೀಯ. ಇದನ್ನು ಅವರು, ನಾನು ಹೇಳಿದ್ನಲ್ಲ, ತಮಗೆ ಹೇಳ್ಕೋತಾರೆ. ನಾನಂತೂ ಯಾವನಿಗೂ ಅಂಜೋದಿಲ್ಲ, ಯಾಕಂದರೆ ಕೂಡಲ ಸಂಗಮ ದೇವರ ರಾಜ ತೇಜದಲ್ಲಿಪ್ಪೆನಾಗಿ ಅಂತ. ನನಗೊಂದು ದೊಡ್ಡ ಶಕ್ತಿ ಇದೆ. ಕೂಡಲ ಸಂಗಮ ದೇವ ಅಂದರೆ ನಾವು ಯಾವುದೋ ಒಂದು ದೊಡ್ಡ ಅಲ್ಲಿರುವುದು ಸ್ಥಾವರ ದೇವರಂತ ಹೇಳಬೇಕಾಗಿಲ್ಲ. ನಮ್ಮ ಆತ್ಮಸಾಕ್ಷಿಯೇ ದೇವರು ಅಂತ ವಚನಕಾರರು ಹೇಳಿಬಿಡ್ತಾರೆ. ದೇಹವೇ ದೇವಾಲಯ, ಕಾಯವೇ ಕೈಲಾಸ ಅಂತ ಹೇಳ್ತಾರಲ್ಲ. ದೇಹವೇ ದೇವಾಲಯ ಆಗಿರುವಾಗ ನಮ್ಮ ದೇಹದಲ್ಲಿರುವಂಥ ಅರಿವು, ವಿಚಾರ ಶಕ್ತಿ ಅದೇ ನಿಜವಾದ ದೇವರು. ಅದು ರಾಜತೇಜವಾಗಿ ಅಭಿವ್ಯಕ್ತವಾಗುವಾಗ ನಮ್ಮ ಧ್ಯೇಯ ನಿಷ್ಠೆಗಳು ಅಲ್ಲಿ ಕಠೋರವಾಗಿರಬೇಕೆ ಹೊರತು ಬದಲಾಗಬಾರದು, ಸ್ಥಿತಿಸ್ಥಾಪಕ ಆಗಬಾರದು ಅನ್ನೋ ಅರ್ಥದಲ್ಲಿ ಅದನ್ನು ಹೇಳ್ತಾರೆ. ಹೀಗೆ ರಾಜಬೀದಿಯ ಪರಿಕಲ್ಪನೆಯಲ್ಲಿ ನಡೆಯುವಂಥ ರಾಜತೇಜವನ್ನು ಬಸವಣ್ಣವರು ತೋರಿಸ್ಕೊಡ್ತಾರೆ. ನನಗೆ ಆ ರಾಜತೇಜ ಇದೆ. ಕೂಡಲ ಸಂಗಮ ದೇವರ ರಾಜತೇಜದಲ್ಲಿಪ್ಪೆನಾಗಿ. ಈ ಆತ್ಮಸಾಕ್ಷಿಯಿಂದ ಹೇಳೋದಿದೆಯಲ್ಲ, ಇದು ಎಲ್ಲರಿಗೂ ಬರೋದಿಲ್ಲ. ನೀವೆಲ್ಲ ಗಮನಿಸಿರ್ಬೋದು, ಕೋರ್ಟ್ನಲ್ಲಿ ಆತ್ಮಸಾಕ್ಷಿಯಿಂದ ಸತ್ಯವನ್ನೇ ಹೇಳುತ್ತೇನೆ ಅಂತ ಹೇಳ್ತಾರಲ್ಲ. ಆತ್ಮಸಾಕ್ಷಿ ದೊಡ್ಡ ಸಾಕ್ಷಿ. ಜಗತ್ತಿನಲ್ಲಿ ಇನ್ನು ಯಾವ ಸಾಕ್ಷಿಯೂ ಇಲ್ಲ. ನಾನು ಒಂದು ಸರಿ ಒಬ್ಬ ಜಡ್ಜನ್ನು ಇಂಟರ್ವ್ಯೂ ಮಾಡುವಾಗ ಆಕಾಶವಾಣಿ ಕೇಳಿದೆ, ಬಹಳ ಕುತೂಹಲಕಾರಿ ಪ್ರಶ್ನೆ. ಸರ್, ನೀವು ಒಂದು ಕೇಸ್ ಬಂದ ಕೂಡಲೇ ನೀವು ಅಪರಾಧಿ ಯಾರಂತ ಗೊತ್ತಿರುತ್ತಾ ನಿಮಗಂತ ಕೇಳಿದೆ. ಅವರು ಹೈಕೋರ್ಟಿನ ನ್ಯಾಯಾಧೀಶರು, ಇಲ್ಲ ಬಸವರಾಜ್ ಅವರು, ಯಾರಿಗೂ ಗೊತ್ತಿರಲ್ಲ. ಮತ್ತು ಲಾಯರ್ಗೆ ಗೊತ್ತಿರುತ್ತಾ? ಇಲ್ಲ. ಮತ್ತು ಯಾರಿಗೆ ಗೊತ್ತಿರುತ್ತೆ? ನಿಜವಾಗಿಯೂ ಅಪರಾಧಿ ಅಂತ ಗೊತ್ತಿರೋದು ಅಪರಾಧ ಮಾಡಿದ ಒಬ್ಬನಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಅಪರಾಧಿ ಮಾಡಿದವನು ಒಬ್ಬರಿಗೆ ಗೊತ್ತಿರುತ್ತೆ. ಅವ ಸತ್ಯ ಹೇಳಿಬಿಟ್ರೆ ಕೋರ್ಟು ಕಚೇರಿಗಳು ಬೇಕಾಗೋದಿಲ್ಲ. ಇದು ರಾಜತೇಜ. ನನ್ನನ್ನು ನಾನು ತಿಳ್ಕೊಳ್ಳೋದು. ನಮಗೆ ಸಮಯ ಯಾವಾಗಲೂ ಕಾಡ್ತಾನೆ ಇರ್ತದೆ. ವಿಚಾರಗಳನ್ನು ಹಂಚಿಕೊಳ್ಳುವಾಗ ಸಮಯ ಕಾಡ್ತದೆ. ಆದರೆ ನಾನು ಹೇಳಬೇಕಿರುವ 3 ವಿಷಯಗಳನ್ನು ಹೇಳಿ ಮಾತನ್ನು ಮುಗಿಸ್ತೇನೆ. ಈಗ ರಾಜತೇಜ ಮುಗಿಸಿದ್ದು. ಇಂಥ ರಾಜತೇಜವನ್ನು 12ನೇ ಶತಮಾನದ ರಾಜಕಾರಣಿಗಳಷ್ಟೇ ಅಲ್ಲ, ಇವತ್ತಿನ ರಾಜಕಾರಣಿಗಳು ಕೂಡ ಅನ್ವಯಿಸಿಕೊಳ್ಳಬೇಕಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಬಸವಣ್ಣ ಬರೀ ಹೇಳಲಿಲ್ಲ, ಅದನ್ನು ಮುಂದೆ ಹೇಳ್ತಾರೆ. ಊರ ಮುಂದೆ ಹಾಲು ಹಳ್ಳ ಹರಿಯುತ್ತಿರಲು ಓರೆಯಾವಿನ ಬೆನ್ನ ಹರಿಯಲೆ. ಓರೆಯಾವು ಅಂದ್ರೆ ಬರಡು, ಅಡ್ಡ ತಿಡ್ಡಿ ಓಡುವ ಹಾವು. ರಾಜನನ್ನು ಓರೆಯಾವು ಅಂತ ಕರೀತಾನೆ ಬಸವಣ್ಣ. ಬಿಜ್ಜಳನನ್ನು ಓರೆಯಾವು ಅಂತ ಕರೀತಾನೆ. ಲಜ್ಜೆಗೆಡಲೇಕೆ ನಾಣುಗೆಡ, ನಾ ಯಾಕೆ ನಾಚಿಕೆ ಬಿಡಬೇಕು ನಾನು? ಕೂಡಲ ಸಂಗಮ ದೇವನುಳ್ಳನ್ನಕ್ಕ ಬಿಜ್ಜಳನ ಭಂಡಾರವೆನಗೇಕಯ್ಯ. ಇದನ್ನು ಎಷ್ಟು ಜನ ಇವತ್ತಿನ ರಾಜಕಾರಣಿಗಳು ಹೇಳ್ತಾರೆ. ನನಗೆ ಶಕ್ತಿ ಇದೆ, ನಾನು ದುಡಿತೇನೆ. ಇದು ರಾಜತೇಜ ಇರುವಂಥ ಮನುಷ್ಯರಲ್ಲಿ ಕಾಣುವಂಥದ್ದು. ಹೀಗೆ ಬಸವಣ್ಣವರು ರಾಜನನ್ನು ಸಿಂಧಿ ಮರಕ್ಕೆ ತಾಳಮರ ಅಂತ ಹೋಲಿಸ್ತಾರೆ ರಾಜನನ್ನು. ಆ ಸಿಂಧಿ ಮರದ ಕೆಳಗಡೆ ನಾನು ಇರೋದರಿಂದ ನನ್ನನ್ನು ಹಾಗೆ ತಿಳ್ಕೊಂಡ್ಬಿಟ್ಟಿದ್ದಾರೆ ಮನುಷ್ಯರು. ಅಲ್ಲ, ನಾನು ನಿಜವಾದ ಹಾಲಿನ ಗಡಿಗೆ ಇದ್ದೇನೆ, ಹಾಲಿದ್ದೇನೆ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಹೀಗೆ ಹಲವಾರು ರೀತಿಯಲ್ಲಿ ರಾಜತೇಜವನ್ನು ಹೇಳ್ತಾರೆ. ಸೊ ರಾಜ ಬೀದಿ ಆಯಿತು, ರಾಜ ತೇಜ ಆಯಿತು. 3ನೇದು ನಾನು ಹೇಳಿದ್ದು ಭಕ್ತಿ ಪಕ್ಷ. ಭಕ್ತಿ ಪಕ್ಷ ಅಂದರೆ ಏನು? ನಾನು ಆರಂಭದಲ್ಲಿ ಹೇಳಿದೆ, ಕಾಂಗ್ರೆಸ್ ಪಕ್ಷ, BJP ಪಕ್ಷ, JDS ಪಕ್ಷ, CPI ಪಕ್ಷ, ಇವೆಲ್ಲ ಇವತ್ತಿನ ಪಕ್ಷಗಳು. ಆದರೆ ಬಸವಣ್ಣ ಹೇಳುವ ಪಕ್ಷ ಅದು ಅದ್ಭುತವಾದ ಪಕ್ಷ. ನಾವು ಒಂದು ವಚನವನ್ನು ಹಗಲೆಲ್ಲ ಕೇಳಿದ್ದೇವೆ. ಆ ವಚನ ನಿಮಗೂ ಗೊತ್ತಿದೆ. ಕಾಗೆ ಒಂದಗುಳ ಕಂಡಡೆ ಕರೆಯದೆ ತನ್ನ ಬಳಗವ. ಎಷ್ಟು ಸರಳವಾದ ಅರ್ಥದ ವಚನಗಳು. ಕೋಳಿ ಒಂದು ಕುಟುಕ ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲವ.
ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದಡೆ, ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದಡೆ ಕಾಗೆ ಕೋಳಿಯಿಂದ ಕಷ್ಟ ಕೂಡಲ ಸಂಗಮ. ಭಕ್ತಿ ಪಕ್ಷ ಅಂದರೆ ಯಾವುದಂದರೆ, ಕಾಗೆಗಳು ಹೇಗೆ ತಮ್ಮ ಇಡೀ ಕಾಗೆಯ ಬಳಗವನ್ನು ಕರೆದು ಹಂಚಿ ಉಣ್ತಾವೆ, ಕೋಳಿಗಳು ಹೇಗೆ ತಮ್ಮ ಇಡೀ ಬಳಗವನ್ನು ಕರೆದುಕೊಂಡು ಉಣ್ತಾವೆ, ಹಾಗೆ ಇಲ್ಲಿ ಬರುವಂಥ ಎಲ್ಲ ಸಂಪತ್ತನ್ನು, ರಾಷ್ಟ್ರೀಯ ಸಂಪತ್ತನ್ನು ಎಲ್ಲರೂ ಸಮನಾಗಿ ಹಂಚಿಕೊಂಡು ಉಣ್ಣುವಂಥದ್ದು ಯಾವುದು ಸಂವಿಧಾನದಲ್ಲಿ ಸಮಾನತೆ, ಇಕ್ವ್ಯಾಲಿಟಿ ಅಂತ ಹೇಳ್ತೇವಲ್ಲ, ಅಂಥ ಒಂದು ಸಮಾನತೆಯ ಸಿದ್ಧಾಂತವನ್ನು ಸಾರುವಂಥದ್ದು ಭಕ್ತಿ ಪಕ್ಷ. ಯಾರಾದರೂ ಒಳ್ಳೆಯ ಶರಣ ಪರಂಪರೆಯ ಹಿನ್ನೆಲೆಯಲ್ಲಿ ಬಂದವರು ಒಂದು ಭಕ್ತಿ ಪಕ್ಷವನ್ನು ಕಟ್ಟಿದರೆ ಇದು ಬಹಳ ಒಳ್ಳೆಯದು ಅಂತ ನಾನು ಅಂದ್ಕೊಂಡಿದ್ದೇನೆ. ಭಕ್ತಿ ಪಕ್ಷ ಆಗಬೇಕು ನಮಗೆ ನಿಜವಾಗಿ. ಈ ಭಕ್ತಿ ಪಕ್ಷ ಅನ್ನೋದು ಸೈದ್ಧಾಂತಿಕವಾದ ಪಕ್ಷ ಇರ್ತದೆ, ಬಸವಣ್ಣನವರ ದಾರಿಯ ಪಕ್ಷ ಇರ್ತದೆ. ಇಂಥ ಪಕ್ಷ ಅದು ರಾಜಕೀಯ ಪಕ್ಷ ಆಗಿರೋದಿಲ್ಲ, ಅದು ನಿಜವಾದ ಸಮಾಜ ಸುಧಾರಣೆಯ ರಾಜಕೀಯ ಪಕ್ಷ ಆಗುತ್ತೆ. ಆಮೇಲೆ ಪಕ್ಷ ರಾಜಕಾರಣ ಅನ್ನೋದೇ ಇವತ್ತು ದುರಂತಕ್ಕೆ ದೂಡಿದೆಯಲ್ಲ, ಅಲ್ಲಿ ಇಂಥ ಭಕ್ತಿ ಪಕ್ಷದ ಬಗ್ಗೆ ಮಾತಾಡಬೇಕು. ಭಕ್ತಿ ಅಂದ್ಕೊಳ್ಳೆ ಮತ್ತೆ ನಾವು ಬೇರೆ ಬೇರೆ ದಾರಿಗೆ ಹೋಗ್ತೇವೆ. ಭಕ್ತಿ ಅಂದರೆ ಇಲ್ಲಿಟ್ಟೇನೋ ಒಂದು ಪೂಜೆ ಮಾಡೋದು, ಹೂವು ಏರಿಸೋದು, ನೀರು ಹಾಕೋದು, ಅದನ್ನು ಮಾಡೋದು ಅಲ್ಲ. ನಾವು ಬಹಳ ತಪ್ಪು ಅರ್ಥಗಳನ್ನು ಮಾಡಿಕೊಂಡಿದ್ದೇವೆ ಶರಣರ ವಚನಗಳಲ್ಲಿರುವ ಶಬ್ದಗಳನ್ನು. ಭಕ್ತಿ ಅನ್ನೋದು ಬಸವಣ್ಣ ಬೇರೆ ಬೇರೆ ಆಯಾಮಗಳಲ್ಲಿ ಬಳಸ್ತಾರೆ. ನೀವೆಲ್ಲ ಗಮನಿಸಿರ್ಬೋದು, ಭಕ್ತಿ ಎಂಬುದು ಮಾಡಬಾರದು ನೋಡ, ಅದು ಗರಗಸದಂತೆ ಹೋಗುತ್ತಲೂ ಕೈಯುವುದು, ಬರುತ್ತಲೂ ಕೊಯ್ಯುವುದು ಅಂತ ಹೇಳ್ತಾರೆ. ಏನಲ್ಲಿ ಭಕ್ತಿ? ಅಲ್ಲಿ ಭಕ್ತಿ ಅಂದರೆ ಅದು ಸಮಾಜ ಸೇವೆ, ಸಾಮಾಜಿಕ ಸುಧಾರಣೆಗೆ ಮಾಡುವ ಕೆಲಸ. ಇಂಥ ಭಕ್ತಿ ಪಕ್ಷ ಇದು, ಅಂದರೆ ಸಮಾಜಕ್ಕಾಗಿ ನಿಲ್ಲುವಂಥ ಪಕ್ಷ. ಹೀಗೆ ಬಸವಣ್ಣನವರು ಇಷ್ಟೆಲ್ಲ ಹೇಳಿ ಇನ್ನೊಂದು ವಿಶೇಷವಾದ ಶಬ್ದ ಬಳಸ್ತಾರೆ, ಲಾಂಛನ ಪಕ್ಷವ ನಾಡಿದವಂಗೆ ಅನ್ನೋದು. ಲಾಂಛನ ನಿಮಗೆಲ್ಲ ಗೊತ್ತು, ಇವತ್ತು ಪಕ್ಷಗಳಿಗೊಂದು ಲಾಂಛನ ಇರ್ತದೆ, ಒಂದು ಗುರುತಿರುತ್ತೆ. ಈ ಗುರುತನ್ನ ಹಿನ್ನೆಲೆಯಲ್ಲಿ ರಾಜಕೀಯ ಪಕ್ಷಗಳನ್ನು ಗುರುತಿಸ್ತಾರಲ್ಲ, ಇದನ್ನು ಬಸವಣ್ಣ ಅವತ್ತೇ ವಿರೋಧಿಸ್ತಾರೆ. ಬಹುಶಃ ರಾಜಕೀಯ ವ್ಯವಸ್ಥೆಯಲ್ಲಿ ಆಗಲೂ ಇದ್ದಿರಬೇಕು ಇವೆಲ್ಲ. ಅಂದರೆ ಒಂದು ಸಂಕೇತವನ್ನು ಇಟ್ಕೊಂಡು ರಾಜಕೀಯ ಪಕ್ಷವನ್ನು ಗುರುತಿಸುವುದಿದೆಯಲ್ಲ, ಎಷ್ಟು ಅದ್ಭುತವಾದ ವಚನ ಅಂದರೆ, ಸದಾಚಾರವ ಕಂಡು ಲಾಂಛನ ಪಕ್ಷವ ನಾಡಿದವಂಗೆ ಇಹದೊಳು ಪರದೊಳು ಗತಿ ಇಲ್ಲ ಕಾಣಿರೋ ಅಂತ. ಯಾವನೋ ಆಯ್ತು ಸರ್, ಮುಗಿಸ್ತೇನೆ. ಯಾವನು ಈ ಲಾಂಛನಗಳನ್ನು ಇಟ್ಕೊಂಡು, ಈ ಸಿಗ್ನಲ್ಗಳನ್ನು ಇಟ್ಕೊಂಡು, ಗುರುತುಗಳನ್ನ ಇಟ್ಕೊಂಡು ರಾಜಕೀಯ ಮಾಡ್ತಾನೆ, ಅವನಿಗೆ ಇಲ್ಲೂ ಗತಿ ಇಲ್ಲ, ಅಲ್ಲೂ ಗತಿ ಇಲ್ಲ ಅಂಥೇಳಿ ಅದ್ಭುತವಾದ ರೀತಿಯಲ್ಲಿ ಬಸವಣ್ಣವ್ರು ಹೇಳ್ತಾರೆ. ಹೀಗೆ ಬಸವಣ್ಣವ್ರು ಮತ್ತು ಇತರ ಶರಣರ ಹಲವಾರು ರಾಜಕೀಯ ಪರಿಕಲ್ಪನೆಗಳನ್ನು ಇಲ್ಲಿ ಚರ್ಚೆ ಮಾಡುವುದು. ಇಂಥವೆಲ್ಲ ಮಾತಾಡೋಕ್ಕೂ ನಮಗೆ ಸಾಮಾನ್ಯವಾಗಿ ಒಂದಿಷ್ಟು ಉಗ್ರ ರೂಪದ ಅನಿಸಿಕೆಗಳು, ಧೋರಣೆಗಳಲ್ಲಿ ಕಾಣಿಸ್ತವೆ. ಆದರೆ ಶರಣರು ಇದಕ್ಕಾರಂಜುವರು, ಇದಕ್ಕಾರಳುಕುವರು ಅಂತ ನಿರ್ಭಿಡೆಯಿಂದ ಬದುಕಿದವರು. ಹೀಗಾಗಿ ಈ ಶರಣರ ರಾಜಕೀಯ ಪರಿಕಲ್ಪನೆಗಳನ್ನು ಇವತ್ತಿನ ರಾಜಕಾರಣದಲ್ಲಿ ಅಳವಡಿಸಿಕೊಳ್ಳುವಂಥ ಆದ್ಯ ಅಗತ್ಯ ಇದೆ ಅಂತ ನಾನು ಭಾವಿಸ್ಕೋತೇನೆ. ಕೊನೆಯ ಪಕ್ಷ ಉಳಿದವರು ಹಾಳಾಗಿ ಹೋಗಲಿ, ಬಸವ ಪರಂಪರೆಯ ನಮ್ಮ ಶಾಸಕರು, ಸಂಸದರು ಕೊನೆಯ ಪಕ್ಷ 100ಕ್ಕೆ 100 ಆಗಲಿಕ್ಕಿಲ್ಲ, ಆದರೆ ಕೊನೆಯ ಪಕ್ಷ ಸಾಧ್ಯ ಇರುವಷ್ಟಾದರೂ ಬಸವಣ್ಣರ ರಾಜಕೀಯ ಪರಿಕಲ್ಪನೆಗಳನ್ನು ಅಳವಡಿಸಿಕೊಳ್ಳಬೇಕು ಅಂತ ನಾನು ಬಯಸ್ತೇನೆ. ಕೊನೆಯಲ್ಲಿ ಸುಂಕದ ಬಂಕಣ್ಣನ ಒಂದು ಮಾತನ್ನು ಹೇಳಿ ಮುಗಿಸ್ತೇನೆ. ಸುಂಕದ ಬಂಕಣ್ಣ ನಮ್ಮ ಶರೀರದ ರಾಜಕೀಯ ಮತ್ತು ಬಾಹ್ಯದ ರಾಜಕೀಯ ಎರಡನ್ನೂ ಸಮೀಕರಿಸಿ ಒಂದು ಅದ್ಭುತ ವಚನ ಬರೀತಾನೆ. ನೋಡಿ, ಶರಣರು ಒಂದು ಮಾತನ್ನು ಹೇಳುವಾಗ ಇನ್ನೊಂದನ್ನು ಹೇಗೆ ನಮಗೆ ದರ್ಶನ ರೀತಿಯಲ್ಲಿ ಕಟ್ಟಿಕೊಡ್ತಾನೆ. ವಚನವನ್ನು ಓದಿ ಎರಡೇ ಮಾತಲ್ಲಿ ಮುಗಿಸ್ತಾನೆ. ಕ್ಷಯ ಕಾರಣವೆಂಬ ಪಟ್ಟಣಕ್ಕೆ ಲಯ ಕಾರಣವೆಂಬ ಅರಸು, ಪೋಲಿಕಾರ ಪ್ರಧಾನ, ಮದೋನ್ಮತ್ತ ತಳವಾರ, ಇಂತಿ ಪಟ್ಟಣದ ಐವರು ಮರವೆಯ ರಾಜ್ಯವನ್ನು ಆಳುತ್ತಿರಲಾಗಿ ಆತನ ಅಡಿಗೆರಗೆ ಅಂಜುವರಿಲ್ಲ, ಬಂಕೇಶ್ವರ ಲಿಂಗವ ಕಂಡರಿಯದ ಕಾರಣ. ಇದು ನಮ್ಮ ಶರೀರದ ರಾಜಕೀಯ, ಅನುಭಾವದ ರಾಜಕೀಯ. ನಮ್ಮ ಶರೀರದೊಳಗೆ ಮನಸ್ಸಿದೆಯಲ್ಲ, ಮನಸ್ಸು, ದೇಹ, ಏನೇನೋ ಭಾವನೆಗಳಿದಾವಲ್ಲ, ಇದನ್ನು ಒಂದು ರೀತಿ ಸಂಕೇತಿಸ್ತಾನೆ. ಇಲ್ಲಿ ಕ್ಷಯ ಹಿಡಿದಿದೆ, ಕ್ಷಯ ಕಾರಣ ಅನ್ನುವ ಪಟ್ಟಣಕ್ಕೆ, ನಮ್ಮ ಶರೀರಕ್ಕೆ ಕ್ಷಯ ಹಿಡಿದಿದೆ. ಲಯ ಕಾರಣ ಅನ್ನೋರು ಹಾಳು ಮಾಡೋವನು ಅರಸು ಕೂಡಾನೆ. ಪೋಲಿಕಾರ ಪ್ರಧಾನ, ಪೋಲಿಕಾರ ಅನ್ನೋ ಪ್ರಧಾನಿಯಾಗಿದ್ದಾನೆ. ಮದೋನ್ಮತ್ತ ತಳವಾರ ಕಾಯಬೇಕು, ಇದೆಲ್ಲ ರೊತ್ತಿಗಳು, ಜಾತಿಯಲ್ಲ, ಅದನ್ನು ಸ್ಪಷ್ಟವಾಗಿ ಹೇಳ್ತಾನೆ. ಅವನು ಮದೋನ್ಮತ್ತನಾಗಿ ಮಲಗಿದ್ದಾನೆ. ಹೀಗೆ 5 ಜನ ಹಾಯಾಗಿ ನಿದ್ದೆ ಮಾಡ್ತಾ ಇರುವಾಗ ಈ ಶರೀರವನ್ನು ಉಜ್ವಲಿಸೋರು ಯಾರು, ಇದನ್ನು ಉಜ್ವಲ ಮಾಡೋರು ಯಾರು, ಇದನ್ನು ತಿದ್ದವ್ರು ಯಾರು, ಇದನ್ನು ಬೆಳಗಿಸೋರು ಯಾರು ಅಂತ ನಮ್ಮ ಶರೀರದ ರಾಜಕಾರಣವನ್ನು ಹೇಳ್ತಾನೆ. ನಮ್ಮ ಹೊರಗಿನ ರಾಜಕಾರಣನೂ ಹಾಗಾಗಿದೆ. ಕ್ಷಯ ಹಿಡಿದಿದೆ ಈ ಪಟ್ಟಣಕ್ಕೆ, ರಾಜಕೀಯ ವ್ಯವಸ್ಥೆಗೆ. ಲಯ ಆಗಿದೆ, ಅರಸುವನ್ನು ಅವನು ಲಯ ಮಾಡ್ತಿದ್ದಾನೆ.
ಆಮೇಲೆ ಪ್ರಧಾನಿ ಅನ್ನೋನು ಪೋಲಿಕರಾಗಿದ್ದಾನೆ. ದಯವಿಟ್ಟು ಇದನ್ನು ಪ್ರಧಾನಿಗೆ ಅನ್ವಯಿಸಬೇಡಿ, ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ಯಾಕಂದರೆ ಅಪಾರ್ಥಗಳಾಗುವ ಇದಿರ್ತದೆ. ಬಸವಣ್ಣನವರು ಹೇಳುವ ಪ್ರಧಾನಿ ಬೇರೆ. ಆಮೇಲೆ ಕಾಯುವವರು ಪೋಲಿಕಾರರಾಗಿದ್ದಾರೆ. ಹೀಗಾಗಿ ರಾಜಕೀಯ ವ್ಯವಸ್ಥೆ ಪೂರ್ತಿ ಹದಗೆಟ್ಟಿದೆ ಅನ್ನುವ ಅರ್ಥದಲ್ಲಿ ಸುಂಕದ ಬಂಕಣ್ಣ ಈ ವಚನ ಬರೀತಾನೆ. ಅಂದರೆ ನಮ್ಮ ಶರೀರಕ್ಕೂ ಒಂದು ರಾಜಕಾರಣ ಇದೆ, ನಮ್ಮ ಸಮಾಜಕ್ಕೂ ಒಂದು ರಾಜಕಾರಣ ಇದೆ. ಈ ಎರಡನ್ನೂ ನಾವು ತಿದ್ದಿಕೊಂಡರೆ ನಮ್ಮ ಶರೀರದ ರಾಜಕಾರಣ ಸರಿ ಇದ್ದರೆ ಅಲ್ಲೂ ಬದುಕ್ತೇವೆ, ನಮ್ಮ ಹೊರಗಿನ ರಾಜಕಾರಣ ಬದಲಾದರೆ ಅಲ್ಲೂ ಸುವ್ಯವಸ್ಥಿತ ವ್ಯವಸ್ಥೆ ಬರ್ತದೆ ಎನ್ನುವ ಮಾತನ್ನು ಹೇಳ್ತೇನೆ. ಇಂಥ ಹಲವಾರು ಹೊಸ ಹೊಸ ವಿಚಾರಗಳು ವಚನಗಳಲ್ಲಿ ಕಾಣ್ತವೆ. ನಾವು ಮತ್ತೆ ಈ ಸಮಯದ ಹಿಂದೆ ಓಡಿ ನಿಜವಾದ ಸತ್ವಗಳನ್ನು ಕಂಡುಕೊಳ್ಳುವಲ್ಲಿ ಭಾಳ ನೊಂದ್ಕೊಳ್ತಾ ಇದ್ದೇವೆ ಅಂತ ಅನಿಸ್ತದೆ. ಆದರೂ ಕೂಡ ಇಷ್ಟೇ ನನ್ನ ಕಳಕಳಿ, ಇಂಥ ವೈಚಾರಿಕವಾದ ಸೈದ್ಧಾಂತಿಕವಾದ ರಾಜಕೀಯ ಆರ್ಥಿಕ ಸಿದ್ಧಾಂತಗಳನ್ನು ಅವನ್ನ ಹೆಕ್ಕಿ ತೆಗೆದು ನಮ್ಮ ವರ್ತಮಾನದ ಬದುಕಿಗೆ ಅನ್ವಯಿಸಿಕೊಳ್ಳೋದಿದೆಯಲ್ಲ, ಅದು ಬಹಳ ಮುಖ್ಯ. ಬಸವಣ್ಣನವರು 900 ವರ್ಷಗಳ ಹಿಂದೆ ಇಡೀ ಸಮಗ್ರ ಸಾಮಾಜಿಕ ವ್ಯವಸ್ಥೆಯಲ್ಲಿರುವ ಎಲ್ಲರನ್ನೂ ಕಟ್ಕೊಂಡು ಕ್ರಾಂತಿ ಮಾಡಿದ್ರಲ್ಲ, ಅದು ಆ ಕಾಲಕ್ಕಿಂತ ಹೆಚ್ಚಾಗಿ ಇವತ್ತೇ ಹೆಚ್ಚು ಪ್ರಸ್ತುತ ಯಾಕೆ ಆಗ್ತಾ ಇದೆ ಅಂದರೆ, ನಾನು ಬೆಳಗ್ಗೆ ಹೇಳಿದ ಹಾಗೆ ಇವತ್ತಿನ ಎಲ್ಲ ನೋವುಗಳಿಗೂ ನಿಜವಾದ ಔಷಧಿ, ನಿಜವಾದ ಪರಿಹಾರ ಅನ್ನೋದು ವಚನ ಸಾಹಿತ್ಯದಲ್ಲಿದೆ. ಆ ಪರಿಹಾರವನ್ನು, ಔಷಧಿ ರೂಪದ ಪರಿಹಾರವನ್ನು ನಾವು ಎಲ್ಲ ರಂಗಗಳಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಕಳಕಳಿಯಿಂದ ತಮ್ಮಲ್ಲಿ ವಿನಂತಿಸಿ, ನನಗೆ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲ ಪೂಜರಿಗೂ ನಮಸ್ಕರಿಸ್ತೇನೆ. ಒಂದು 2 ನಿಮಿಷ ಹೆಚ್ಚಾಗಿದೆ. ನನ್ನ ಅವಧಿ 20 ನಿಮಿಷದಲ್ಲೇ ಇದ್ದೇನೆ, ಬೇಗ ಮುಗಿಸ್ರಿ ಅಂತ ಕೊಡ್ತೀವಿ. ನನ್ನ ಅವಧಿಯನ್ನು ಮೀರಿಲ್ಲ, ಯಾಕಂದ್ರೆ ನಾನು ಆಕಾಶವಾಣಿಯಲ್ಲಿ ಕೆಲಸ ಮಾಡಿದ್ರಿಂದ. ಪ್ರೀತಿಯಿಂದ ಕೇಳಿದ ನಿಮ್ಮೆಲ್ಲರಿಗೂ ಧನ್ಯವಾದ. ನಮಸ್ಕಾರ. ಶರಣರ ರಾಜಕೀಯ ಪರಿಕಲ್ಪನೆಯ ದೃಷ್ಟಿಕೋನವನ್ನು ವೇದಿಕೆಗೆ ಪ್ರಸ್ತುತಪಡಿಸಿದ ಡಾಕ್ಟರ್ ಬಸವರಾಜ್ ಸಾದರ್ ಸರ್ ಅವರಿಗೆ ಧನ್ಯವಾದಗಳು. ಮುಂದಿನದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಈಗ ತಮ್ಮ ಅನುಭವವನ್ನು ನೀಡಲಿದ್ದಾರೆ ಶ್ರೀ ಗುರುಬಸವ ಮಹಾಸ್ವಾಮಿಗಳು ಪಾಂಡವಮಟ್ಟಿ. ಶ್ರೀಯುತರು ಶರಣ ತತ್ವದ ವೈಶಿಷ್ಟ್ಯತೆ ಈ ವಿಚಾರದ ಅನುಭವವನ್ನು ವೇದಿಕೆಗೆ ಪ್ರಸ್ತುತಪಡಿಸಬೇಕು ಅಂತೇಳಿ ಅವರಲ್ಲಿ ಗೌರವಪೂರ್ವಕ ವಿನಂತಿ. ಪೂಜ್ಯರ ಪರಿಚಯ. ಪೂಜ್ಯ ಶ್ರೀ ಗುರುಬಸವ ಮಹಾಸ್ವಾಮಿಗಳು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಗರಗದವರು, ಪಾಂಡವಮಟ್ಟಿ ಮಠದ ಪೂಜ್ಯ ಗುರುಗಳು. ವೇದಿಕೆ ಮೇಲೆ ಯಾರೂ ಓಡಾಡಬಾರ್ದು. ವೇದಿಕೆಯ ಗಂಭೀರತೆಯನ್ನು ಕಾಪಾಡಬೇಕು. ಮಧ್ಯದಲ್ಲಿ ಏನೇ ಕೆಲಸ ಇದ್ರೂ ಯಾರೂ ಓಡಾಡಬಾರ್ದು. ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನ ಧರ್ಮ ಬಸವ ಧರ್ಮ, ನನ್ನ ಕುಲ ಕನ್ನಡ ಕುಲ, ನನ್ನ ಗೋತ್ರ ಬಸವ ಗೋತ್ರ, ನನ್ನ ಸೂತ್ರ ಸಮನ್ವಯ ಸೂತ್ರ, ನನ್ನ ಯಾಗ ಸೇವಾ ಯಾಗ, ನನ್ನ ಯೋಗ ಕಾಯಕ ಯೋಗ, ನನ್ನ ಪಕ್ಷ ಭಕ್ತಿ ಪಕ್ಷ, ನನ್ನ ಬಾವುಟ ಪ್ರೇಮ ಬಾವುಟ, ನನ್ನ ವೇದಿಕೆ ವಿಚಾರ ವೇದಿಕೆ, ನನ್ನ ಜಯಕಾರ ಮಾನವತೆಯ ಜಯಕಾರ, ನನ್ನ ಈಶ್ವರ ಸ್ವತಂತ್ರ ಧೀರ ಸಿದ್ದೇಶ್ವರ. ಈ ವಚನವನ್ನು ಬರೆದವರು ಇದೇ ರಾಯಚೂರು ಜಿಲ್ಲೆಯ ಬಹಳ ಪ್ರಸಿದ್ಧಿಯಾಗಿರ್ತಕ್ಕಂಥ ಸಾಹಿತಿ, ಜೊತೆಗೆ ದಕ್ಷ ಅಧಿಕಾರಿ IAS ಆಗಿರ್ತಕ್ಕಂಥ ಸಿದ್ದಯ್ಯ ಪುರಾಣಿಕರವರ ಇದೊಂದು ವಚನ. ಇದು ವೇದಿಕೆಯ ಮೇಲೆ ಭಾಗವಹಿಸಿರುವಂಥ, ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂಥ ಎಲ್ಲ ಪರಮ ಪೂಜ್ಯರ ಶ್ರೀಪಾದಕ್ಕೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ವೇದಿಕೆಯ ಮೇಲೆ ಭಾಗವಹಿಸಿರುವಂಥ ಎಲ್ಲ ಅತಿಥಿಗಳೇ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳೇ, ತಮಗೆಲ್ಲ ಶರಣಾರ್ಥಿಗಳು. ರಾಯಚೂರಿನ
ಇತಿಹಾಸದಲ್ಲಿ ಬಸವ ಸಂಸ್ಕೃತಿಯ ಅಭಿಯಾನ ಒಂದು ಚರಿತ್ರೆಯನ್ನು ನಿರ್ಮಾಣ ಮಾಡಿದೆ ಅನ್ನೋದನ್ನು ಬಹಳ ತುಂಬ ಸಂತೋಷದಿಂದ ಹೇಳಬೇಕಾದಂಥ ಸಂದರ್ಭ ಇದು. ಆ ಪಾದಯಾತ್ರೆಯನ್ನು ನೋಡಿದಾಗ, ಬೆಳಿಗ್ಗೆ ವಿದ್ಯಾರ್ಥಿಗಳ ಸಂವಾದವನ್ನು ಮಾಡಿದಾಗ ಎಂತೆಂಥ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಕೇಳಿದರು ಅನ್ನೋದು ಬಹಳ ಮುಖ್ಯ. ಪಾದಯಾತ್ರೆ ಉದ್ದಕ್ಕೂ ಎಷ್ಟು ಜನ ಬಸವಣ್ಣನವರ ವಚನಗಳನ್ನು ತಲೆಯ ಮೇಲೆ ಹೊತ್ಕೊಂಡು ನಮ್ಮ ಮಹಿಳೆಯರು ಅದಕ್ಕೊಂದು ಹೊಸ ರೂಪವನ್ನು ಕೊಟ್ಟಂಥ ಕ್ಷಣ ಇದೆಯಲ್ಲ, ಅದು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಒಂದು ಅಂಥ ಅಪರೂಪವಾಗಿರ್ತಕ್ಕಂಥ ಸಂದರ್ಭವನ್ನು ನಾವು ನೀವೆಲ್ಲರೂ ಕೂಡ ನೋಡ್ಕೊಂಡಿದ್ದೀವಿ. ಇದಕ್ಕೆ ಶ್ರಮಿಸಿರ್ತಕ್ಕಂಥವ್ರೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಈ ಮೂಲಕ. ವಾಸ್ತವ ಚಿತ್ರಣ ಇವತ್ತಿನ ವಿಚಾರಕ್ಕೆ ಬರೋದಾದರೆ, ಶರಣ ತತ್ವದ ವೈಶಿಷ್ಟ್ಯತೆಗಳು ಏನು ಒಂದು ವಿಚಾರ. ಇನ್ನೊಂದು ವಿಚಾರ ವೈದಿಕ ಧರ್ಮದ ನಿರಾಕರಣೆ. ವೈದಿಕ ಧರ್ಮವನ್ನು ಯಾಕೆ ನಿರಾಕರಣೆ ಮಾಡಿದರು ಅನ್ನೋದು ಒಂದು ಕಡೆ, ಇನ್ನೊಂದು ಕಡೆ ಶರಣ ತತ್ವದ ವೈಶಿಷ್ಟ್ಯತೆ ಹೇಗೆ ವಿಭಿನ್ನವಾಗಿರುತ್ತೆ ಅನ್ನೋದನ್ನು, ಎರಡು ಅಂಶಗಳನ್ನು ನಾವು ಗಮನಿಸಬೇಕಿಲ್ಲಿ. ಶರಣತತ್ವದ ವೈಶಿಷ್ಟ್ಯತೆ ಏನು ಅಂತಂದರೆ, ನೋಡಿ, ನಿಮಗೆಲ್ಲ ಗೊತ್ತಿದೆ, ಬಸವ ಧರ್ಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಅಂಶಗಳು ಏನಿದ್ದಾವೆ ಅನ್ನೋ ನಾವು ಗಮನಿಸಬೇಕು. ವೈದಿಕ ಧರ್ಮದಲ್ಲಿ ವಿಶೇಷತೆ ಏನಿದೆ, ವೈದಿಕ ಧರ್ಮವನ್ನು ನಾವು ಗಮನಿಸಬೇಕು, ಬಸವ ಧರ್ಮವನ್ನು ನಾವು ಗಮನಿಸಬೇಕು. ವೈದಿಕ ಧರ್ಮದಲ್ಲಿ ಲಿಂಗೈಕ್ಯರಾದಾಗ, ತೀರೋದಾಗ, ಸತ್ತೋದಾಗ ಆ ವ್ಯವಸ್ಥೆ ಹೆಂಗಿರುತ್ತೆ ಅಂದರೆ, ಸಾಮಾನ್ಯವಾಗಿರ್ತಕ್ಕಂಥ ಜನಗಳನ್ನು ಸುಡುವಂಥ, ದಹನ ಮಾಡುವಂಥ ವ್ಯವಸ್ಥೆ ವೈದಿಕ ಧರ್ಮದಲ್ಲಿದೆ. ಬಸವ ಧರ್ಮದ ವೈಶಿಷ್ಟ್ಯತೆ ಏನು ಅಂದರೆ, ಸಾಮಾನ್ಯವಾಗಿರ್ತಕ್ಕಂಥ ಜನರನ್ನು ಅಂತ್ಯಕ್ರಿಯೆ ಮಾಡುವಂಥ ಬಸವ ತತ್ವದ ಧರ್ಮ. ಈ ವಿಶೇಷ ಇದು. ವೈದಿಕ ಧರ್ಮದಲ್ಲಿ ವೈದಿಕ ಮಠದ ಸ್ವಾಮಿಗಳಿಗೆ ಮಾತ್ರ ಅಂತ್ಯಕ್ರಿಯೆಯನ್ನು ಮಾಡುವಂಥ ವ್ಯವಸ್ಥೆ ವೈದಿಕ ಧರ್ಮದಲ್ಲಿದೆ. ಸ್ವಾಮಿಗಳಿಗೆ, ಮಠಾಧಿಪತಿಗಳಿಗೆ ಮಾತ್ರ ಅಂತ್ಯಕ್ರಿಯೆ ಮಾಡುವಂಥದ್ದು. ಇಲ್ಲಿ ಬಸವ ಧರ್ಮದಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಒಬ್ಬ ಶರಣನನ್ನೂ ಕೂಡ ಅಂತ್ಯಕ್ರಿಯೆ ಮಾಡ್ತಾರೆ ಅಂತಂದರೆ, ಈ ವೈದಿಕ ಧರ್ಮಕ್ಕೂ ಮತ್ತು ಶರಣ ಧರ್ಮಕ್ಕೂ ಎಷ್ಟೊಂದು ವ್ಯತ್ಯಾಸ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಯಾಕೆ ಅಂದರೆ, ವೈದಿಕ ಧರ್ಮದಲ್ಲಿ ಮಠಾಧಿಪತಿಗಳನ್ನು ಅಂತ್ಯಕ್ರಿಯೆ ಮಾಡುವಂಥ ವ್ಯವಸ್ಥೆ ಅಲ್ಲಿದ್ದರೆ ಆ ಹಂತದಲ್ಲಿದೆ. ಇಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಒಬ್ಬ ಭಕ್ತನನ್ನು, ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಅಂತ್ಯಕ್ರಿಯೆ ಮಾಡುವಂಥ ವ್ಯವಸ್ಥೆ ಬಸವ ಧರ್ಮದಲ್ಲಿದೆ. ಈ ಎರಡೂ ಧರ್ಮಗಳ ಅವಲೋಕನವನ್ನು ನಾವು ಮಾಡಿದಾಗ ಈ ಸತ್ಯಾನ್ವೇಷಣೆ ಅನ್ನೋದು ಏನಿದೆ, ನಾವು ಇದನ್ನು ತಿಳ್ಕೋಬೇಕು. ಈ ಉದ್ದೇಶವನ್ನು ಇಟ್ಕೊಂಡೇ ಬಸವ ಸಂಸ್ಕೃತಿ ಅಭಿಯಾನವನ್ನು ಮಾಡ್ತಾ ಇರುವಂತಹದ್ದು. ಜನರಲ್ಲಿ ಪ್ರಜ್ಞೆ ಬರಬೇಕು, ಮೌಢ್ಯತೆಯನ್ನು ತೆಗೆದು ಹಾಕಬೇಕು, ಮೂಢನಂಬಿಕೆ ಹೋಗಲಾಡಿಸ್ಬೇಕು, ಕಂದಾಚಾರವನ್ನು ನಿವಾರಣೆ ಮಾಡಬೇಕು, ಜನರಿಗೆ ಅರಿವನ್ನು ತೋರಿಸ್ಬೇಕು, ಜನರಿಗೆ ಜ್ಞಾನವನ್ನು ಬೋಧನೆ ಮಾಡಬೇಕು, ಸಮಾಜವನ್ನು ಕಟ್ಟುವಂಥ ವ್ಯವಸ್ಥೆ ಆಗಬೇಕು, ಮಾನವೀಯ ಮೌಲ್ಯಗಳನ್ನು ಮತ್ತೆ ಮತ್ತೆ ಬಿತ್ತುವಂಥ ಕೆಲಸ ಆಗಬೇಕು. ಇವೆಲ್ಲವೂ ಈ ಬಸವ ಸಂಸ್ಕೃತಿಯ ಮೂಲ ಉದ್ದೇಶ. ಇಲ್ಲಿ ಯಾವುದೇ ವಿಚಾರವನ್ನು ನಾವು ಗಮನಿಸಿದರೆ, ಒಂದು ವೈದಿಕತೆ,
ಮತ್ತೊಂದು ಬಸವ ಧರ್ಮ. ಒಂದು ಶರಣ ಸಂಸ್ಕೃತಿ, ಒಂದು ವೈದಿಕ ಸಂಸ್ಕೃತಿ. ಈ ವೈದಿಕ ಸಂಸ್ಕೃತಿಯಲ್ಲಿ ಭಾಳಷ್ಟು ಬಹುದೇವೋಪಾಸನೆಯನ್ನು ಮಾಡುವಂಥ ವ್ಯವಸ್ಥೆ ಇದೆ. ವೈದಿಕ ಸಂಸ್ಕೃತಿಯಲ್ಲಿ ಬಹುದೇವೋಪಾಸನೆಯನ್ನು ಮಾಡುವಂಥ ವ್ಯವಸ್ಥೆ ವೈದಿಕ ವ್ಯವಸ್ಥೆಯಲ್ಲಿದೆ. ಬಸವ ಧರ್ಮದಲ್ಲಿ ಏಕದೇವೋಪಾಸನೆಯನ್ನು ಮಾಡುವಂಥ ವ್ಯವಸ್ಥೆ ಮಾತ್ರ ಇರೋದು. ಅದು ಇಷ್ಟಲಿಂಗದ ಮೂಲಕವಾಗಿ ಮಾತ್ರ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಒಂದು ಬಸವಣ್ಣನವರ ಒಂದು ವಚನವನ್ನು ನೀವು ಗಮನಿಸಬೇಕು. ವ್ಯಾಸ ಬೋಯಿತಿಯ ಮಗ, ಮಾರ್ಕಂಡೇಯ ಮಾತಂಗಿಯ ಮಗ, ಮಂಡೋದರಿ ಕಪ್ಪೆಯ ಮಗಳು, ಕುಲವ ನರಸದಿರೆಂಬೋ ಕುಲದಿಂದ ಮುನ್ನೆ ನಾದಿರೆಂಬೋ, ಸಾಕ್ಷಾತ್ ಅಗಸ್ತ್ಯ ಕಬ್ಬಿಲ, ದುರ್ವಾಸ ಮಚ್ಚಿಗ, ಕಶ್ಯಪ ಕಮ್ಮಾರ, ಕೌಂಡಿಲ್ಯನೆಂಬ ನಾವಿದ ಕಾಣಿರೋ, ಕೂಡಲ ಸಂಗಮ ದೇವ ನೀನು ಸಾಕ್ಷಿಯಾಗಿ ಲಿಂಗವಿದ್ದವನೇ ಕುಲಜನೋ. ಇದು ಬಸವ ಸಂಸ್ಕೃತಿ. ಇನ್ನೊಂದು ವಚನ, ಆಳು ಮರಡಿಗಳಲ್ಲಿ, ಊರ ದಾರಿಗಳಲ್ಲಿ, ಕೆರೆ ಬಾವು ಹೂಗಿಡ ಮರಂಗಳ ಮಧ್ಯದಲ್ಲಿ, ಚೌಪಟ ಪಟ್ಟಣ ಪ್ರದೇಶದಲ್ಲಿ, ಹಿರಿಯಾಲದ ಮರದಲ್ಲಿ ಮನೆಯ ಮಾಡಿ, ಹಸುವೆಮ್ಮೆಯ ಹಸಗೂಸು ಬಸರಿ ಬಾಣತಿ, ಕುಮಾರಿ ಕೊಡಗು ಸೆಂಬುವರ, ಹಿರಿದುಂಬ ಪಿರಿದುಂಬ ಮಾರಯ್ಯ ಬೀಳಯ್ಯ ಕೇತಯ್ಯ ಗಾಳಿರ, ಅಂತರ ಬೆಂತರ ಮಾಳಯ್ಯ ಕಾಳಯ್ಯ ಕೇತಯ್ಯಗಳೆಂಬ 100 ಮಡಿಕೆಗೆ ನಮ್ಮ ಕೂಡಲ ಸಂಗಮ ದೇವಂಗೆ ಶರಣೆಂಬುದೊಂದು ದಡಿಸಾಲಿದೆ ಅಯ್ಯ. ಇದು ಈ ಎರಡಕ್ಕಿರ್ತಕ್ಕಂಥ ಅಂತರ. ಇದು ಮನುಷ್ಯ ಯಾವಾಗಲೂ ಕೂಡ ಸಮಾಜಮುಖಿ ಆಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮಠಗಳು ಸಮಾಜಮುಖಿ ಆಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಕಾಯಕವನ್ನು ಕಲಿಸಬೇಕು. ಕಾಯಕರೇ ನಮ್ಮ ಎಲ್ಲರೂ ಕೂಡ ಆ ಕಡೆ ಗಮನವನ್ನು ಕೊಡಬೇಕು. ಯಾವಾಗಲೂ ಕೂಡ ನಿಮ್ನ ವರ್ಗದ ಜನಾಂಗ ನೋಡಿ, ವಿಶೇಷ ಇದು. ವೈದಿಕ ಧರ್ಮದಲ್ಲಿ ನಿಮ್ನ ವರ್ಗದ ಜನಾಂಗವನ್ನು ಒಳಗಡೆ ಬಿಟ್ಕೊಳ್ಳೋದಿಲ್ಲ. ಬಸವ ಧರ್ಮದಲ್ಲಿ ನಿಮ್ನ ವರ್ಗದ ಜನಾಂಗವನ್ನು ಒಳಗಡೆ ಕರ್ಕೊಂತಾರೆ. ಇದು ವಿಶೇಷ. ವೇದಿಕೆನೇ ಇದಕ್ಕೆ ಸಾಕ್ಷಿ ಅನ್ನೋದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕು. ಎಲ್ಲ ಸಮಾಜದ ಮುಖಂಡರುಗಳು, ಅಧ್ಯಕ್ಷರುಗಳು ಎಲ್ಲ ಈ ವೇದಿಕೆಯ ಮೇಲಿದ್ದಾರೆ. ಬಸವ ಸಂಸ್ಕೃತಿ ಅಂತಂದರೆ ಜನಪರವಾಗಿರ್ತಕ್ಕಂಥ ಸಂಸ್ಕೃತಿ, ಸಾಮಾಜಿಕವಾಗಿ ಪರವಾಗಿರ್ತಕ್ಕಂಥ ಕೆಲಸ. ಈ ಕೆಲಸವನ್ನು ಮಾಡುವಂಥ ಒಂದು ಧರ್ಮ ಇಡೀ ನಾಡಿನೊಳಗೆ ಯಾವುದಾದ್ರೂ ಇದ್ದರೆ ಅದು ಬಸವ ಧರ್ಮ, ಅರ್ಥಾತ್ ಲಿಂಗಾಯತ ಧರ್ಮ ಅನ್ನೋದನ್ನು ನಾವೆಲ್ಲ ಹೆಮ್ಮೆಯಿಂದ ಹೇಳಬೇಕಾಗಿರ್ತಕ್ಕಂಥ ಸಂದರ್ಭ. ಹೀಗಾಗಿ ಯಾವುದೇ ಸಂದರ್ಭದಲ್ಲಿ ವೈಶಿಷ್ಟ್ಯತೆಗಳು ಏನಿದ್ದಾವೆ, ಯಾವಾಗಲೂ ಕೂಡ ಹಣೆಯ ಮೇಲೆ ವಿಭೂತಿ ಇರುತ್ತೆ, ಭಸ್ಮ, ಕೊರಳಲ್ಲಿ ರುದ್ರಾಕ್ಷಿ ಇರುತ್ತೆ, ಕೊರಳಲ್ಲಿ ಲಿಂಗ ಇರುತ್ತೆ. ಹಣೆಯ ಮೇಲೆ ವಿಭೂತಿ ಇಲ್ಲದ, ಅಡ್ಡ ವಿಭೂತಿ ಇಲ್ಲದವರ ಮುಖ ವಲ್ಲ ನೋಡಲಾಗದು. ಲಿಂಗದೇವನಿಲ್ಲದವನ ಭಕ್ತಿಗೆ ನೋಡಿ ಎಷ್ಟು ಮಟ್ಟಿಗೆ ಆ ವಚನಗಳನ್ನು ಹೇಳ್ತಾರೆ ಅಂತಂದರೆ, ಊರು ಕೇರಿ ವನವಾಸ ನರವಿಂದ ಕಾಣಿರಣ್ಣ ಅಂತಾರೆ. ವಿಭೂತಿ ಇಲ್ಲದೆ ಇದ್ದರೆ, ರುದ್ರಾಕ್ಷಿ ಇಲ್ದಲೇ ಇದ್ದರೆ, ಮಂತ್ರ ಇಲ್ದಲೇ ಇದ್ದರೆ, ಲಿಂಗ ಇಲ್ದಲೇ ಇದ್ದರೆ ಆ ಊರು ಕಾಡು, ಊರು ಕೇರಿ ಎಲ್ಲ ವನವಾಸ ನರವಿಂದ ಕಾಣಿರಣ್ಣ. ಇಷ್ಟು ಮಟ್ಟಿಗೆ ಇಂಥ ವೈಶಿಷ್ಟ್ಯತೆ ಇರುವಂಥ ಧರ್ಮ ಲಿಂಗಾಯತ ಧರ್ಮ. ಹಾಗಾಗಿ ಇಡೀ ನಾಡಿನಾದ್ಯಂತ 30 ಜಿಲ್ಲೆಗಳಲ್ಲಿ ಈ ಬಸವ ಸಂಸ್ಕೃತಿಯ ಅಭಿಯಾನವನ್ನು ಮಾಡುವುದರ ಮೂಲಕ 30 ಜಿಲ್ಲೆಯ ಜನರನ್ನು ಎಚ್ಚರಿಸುವಂಥ, ಜಾಗೃತಿ ಮೂಡಿಸುವಂಥ, ಅರಿವನ್ನು ಕೊಡುವಂಥ ಕೆಲಸವನ್ನು ಈ ಅಭಿಯಾನ ಮಾಡ್ತಾ ಇದೆ ಅನ್ನೋದೇ ಒಂದು ಹೆಮ್ಮೆಯ ವಿಚಾರ. ಹೀಗಾಗಿ ಇಡೀ ನಾಡಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಏರಿಳಿತ ಇಲ್ಲ, ಭಿನ್ನಾಭಿಪ್ರಾಯ ಇಲ್ಲ. ನಾವೆಲ್ಲರೂ ಸಮಾನರು. ಬಸವಣ್ಣ ಕೊಟ್ಟಿರ್ತಕ್ಕಂಥ ಇಷ್ಟಲಿಂಗ ಸಂಕೇತ ಏನಿದೆ, ನಾವೆಲ್ಲರೂ ಸಮಾನ ಮನಸ್ಕರು. ಇಲ್ಲಿ ಶ್ರೇಣೀಕೃತವಾದಂಥ ವ್ಯವಸ್ಥೆ ಇಲ್ಲ. ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಶೂದ್ರ ಇವ್ಯಾವ ವ್ಯವಸ್ಥೆ ಇಲ್ಲ. ಅಂಗದ ಮೇಲೆ ಲಿಂಗ ಉಳ್ಳವರೆಲ್ಲವರು ಸಂಗಮನಾಥನೆಂಬ ಭಾವ ಬಸವಣ್ಣಂಗೆ ಆಯಿತು ಅಂತ ಚನ್ನಬಸವಣ್ಣರು ಹೇಗೆ ಹೇಳ್ತಾರೋ ಹಂಗೆ ವೇದಿಕೆಯ ಮೇಲೆ ಇರೋರೆಲ್ಲರೂ ಕೂಡ ಒಂದೇ ಸಮಾನ ವೇದಿಕೆಯಲ್ಲಿ ಕೂತಿದ್ದೀವಲ್ಲ, ಇದೇ ಸಾಕ್ಷಿ ಅನ್ನೋದನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾದಂಥ ವಿಚಾರ. ಇದು ಬಸವ ಧರ್ಮದ ಮೂಲ ತತ್ವ, ಇದು ಬಸವ ಧರ್ಮದ ಮೂಲ ಆಶಯ. ಹೀಗಾಗಿ ನಿಮ್ನ ವರ್ಗದವರಿಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸಿ ಕಾಯಕವನ್ನು ಕೊಟ್ಟು ಆ ಕಾಯಕದ ಮೂಲಕ ನಿಮ್ಮ ಜೀವನವನ್ನು ಸದುಪಯೋಗ ಪಡಿಸ್ಕೊಳ್ರಿ. ನಿಮ್ಮ ದೇಹವನ್ನು ಹಾಳು ಮಾಡ್ಕೊಳ್ಬೇಡ್ರಿ. ದೇಹ
ದುರಂತಕ್ಕೆ ಕಾರಣ ಆಗಬಾರ್ದು, ದುರಭ್ಯಾಸಕ್ಕೆ ಕಾರಣ ಆಗಬಾರ್ದು, ಬೇರೆ ಬೇರೆ ವಿಚಾರಗಳಿಗೆ ಕಾರಣ ಆಗಬಾರ್ದು. ನಾವೆಲ್ಲರೂ ಕೂಡ ಆರ್ಥಿಕವಾಗಿರ್ತಕ್ಕಂಥ ಭದ್ರತೆಯನ್ನು ಇಟ್ಕೊಳ್ಬೇಕಾಗುತ್ತೆ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಆರ್ಥಿಕವಾಗಿರ್ತಕ್ಕಂಥ ಚರ್ಚೆ ನಡೀತಾ ಇದೆ. ನಿಮ್ನ ವರ್ಗದ ಜನರಿಗೆ ಆರ್ಥಿಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತ ಇದೆ. ಇದನ್ನು ಬಸವಣ್ಣನವರು 12ನೇ ಶತಮಾನದಲ್ಲಿ ಎಲ್ಲ ಶೋಷಿತ ಸಮಾಜದ ಎಲ್ಲ ಬಾಂಧವರಿಗೆ ಕಾಯಕವನ್ನು ಕಲಿಸುವುದರ ಮೂಲಕ ನಾಡಿನ ದೊಡ್ಡ ಆರ್ಥಿಕ ತಜ್ಞ ಯಾರು ಅಂತಂದರೆ ಜಗಜ್ಯೋತಿ ಬಸವಣ್ಣನವರು, ಧರ್ಮಗುರು ಬಸವಣ್ಣನವರು. ಅಂತಹ ಬಸವಣ್ಣನವರ ಆಶಯವನ್ನು ಇಟ್ಕೊಂಡು ಬಸವ ಸಂಸ್ಕೃತಿ ಕರ್ನಾಟಕ ರಾಜ್ಯದಾದ್ಯಂತ ಹೋಗ್ತಾ ಇರೋದು, ಚಲಿಸ್ತಾ ಇರೋದು. ಯಾಕೆ ಅಂತಂದರೆ ಒಂದು ಸಾತ್ವಿಕವಾಗಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಒಂದು ವೈಚಾರಿಕವಾಗಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಹೀಗಾದಾಗ ಮಾತ್ರ ನಮ್ಮ ಜನ ಈ ದಾರಿಯಲ್ಲಿ ಹೋಗಲಿಕ್ಕೆ, ಸನ್ಮಾರ್ಗದ ದಾರಿಯಲ್ಲಿ ಹೋಗಲಿಕ್ಕೆ ಅವಕಾಶ ಆಗುತ್ತೆ ಅಂತಕ್ಕಂಥ ಹಿನ್ನೆಲೆಯಾಗಿ ಈ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಹಾಗಾಗಿ ರಾಯಚೂರಿನ ಬಸವ ಭಕ್ತರು ಎಲ್ಲ ಸಮಾಜದವ್ರನ್ನ ಸೇರಿಸ್ಕೊಂಡು ಇಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದಾರಲ್ಲ, ನಿಮ್ಮೆಲ್ಲ ಕಾರ್ಯಕರ್ತರಿಗೆ, ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಶುಭವನ್ನು ಕೋರಿ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಶರಣಾರ್ಥಿ. ಶರಣತತ್ವದ ವೈಶಿಷ್ಟ್ಯತೆ ಕುರಿತು ಅನುಭವ ನೀಡಿದ ಶ್ರೀ ಗುರುಬಸವ ಮಹಾಸ್ವಾಮಿಗಳಿಗೆ ಶರಣಾರ್ಥಿಗಳು. ಇದೀಗ ಅಭಿಯಾನದ ಕುರಿತು ಅನಿಸಿಕೆಗಳು. ಸನ್ಮಾನ್ಯ ಶ್ರೀ ಹಂಪನಗೌಡ ಭಾರತಲಿ ಶಾಸಕರು, ವಿಧಾನಸಭಾ ಕ್ಷೇತ್ರ ಸಿಂಧನೂರು ಅವರಿಂದ. ಬೇಡ. ಬಸವ ಸಂಸ್ಕೃತಿ ಅಭಿಯಾನದ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಶ್ರೀಗಳ ಪಾದಕಮಲಗಳಲ್ಲಿ ಪೊಡಮಟ್ಟು ಹಾಗೂ ಈ ಕಾರ್ಯಕ್ರಮದ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಶರಣೆಯರೇ, ಮಾಧ್ಯಮದ ಗೆಳೆಯರೇ ಮತ್ತು ರಾಯಚೂರು ಜಿಲ್ಲೆಯ ಬಸವ ಕೇಂದ್ರದ ಅಧ್ಯಕ್ಷರೇ, ಪದಾಧಿಕಾರಿಗಳಿಗೆ ತಮ್ಮೆಲ್ಲರಿಗೂ ಸಂಜೆಯ ನಮಸ್ಕಾರಗಳು. ಇವತ್ತಿನ ಈ ಕಾರ್ಯಕ್ರಮ ರಾಯಚೂರು ಜಿಲ್ಲೆಯ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಜಿಲ್ಲೆಯ ಸಮಸ್ತ ಜನತೆ ಬೆಳಗಿನ 9 ಗಂಟೆಯಿಂದ ಸಾಯಂಕಾಲದ ರಾತ್ರಿಯ 9 ಗಂಟೆವರೆಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಸವಾದಿ ಶರಣರ ತತ್ವಗಳನ್ನು, ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಜೊತೆಗೆ ಅಂದಿನ 12ನೇ ಶತಮಾನದ ಸ್ಥಾಪನೆ ಮಾಡಿರ್ತಕ್ಕಂಥ ಬಸವ ಧರ್ಮ ಇಂದಿನವರೆಗೂ ಸಮಾಜಕ್ಕೆ, ಕತ್ತಲಿರ್ತಕ್ಕಂಥ ಸಮಾಜಕ್ಕೆ ಉಜ್ವಲ ಭವಿಷ್ಯವನ್ನು, ಬೆಳಕನ್ನು ಕೊಟ್ಟು ಜನಸಾಮಾನ್ಯರಲ್ಲಿ ಅರಿವು ಮೂಡಿಸ್ತಕ್ಕಂಥ ಒಂದು ಮಹತ್ವವಾದಂಥ ಈ ಬಸವ ಸಂಸ್ಕೃತಿಯ ಅಭಿಯಾನವನ್ನು 30 ಜಿಲ್ಲೆಗಳಲ್ಲಿ ಸಂಚಾರ ಮಾಡಿ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯವನ್ನು ಶ್ರೀಗಳು ಹಮ್ಮಿಕೊಂಡಿರೋದು ಭಾಳ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ. 12ನೇ ಶತಮಾನಕ್ಕೂ ಮತ್ತು ಇವತ್ತಿನ ಕಾಲಘಟಕಕ್ಕೆ ನಾವು ಹೋಲಿಸಿ ನೋಡಿದಾಗ ಆಕಾಶಕ್ಕೂ ಭೂಮಿಗಿರತಕ್ಕ ವ್ಯತ್ಯಾಸವನ್ನು ನಾವು ಕಾಣ್ತೇವೆ. ಆ ಕಾಲದಲ್ಲಿ ಜನರಿಗೆ ಅಕ್ಷರ ಜ್ಞಾನ ಇದ್ದಿಲ್ಲ, ಬೆಳಕಿದ್ದಿಲ್ಲ, ಮೂಲಭೂತ ಸೌಕರ್ಯಗಳಿದ್ದಿಲ್ಲ,
ಬಡತನ ರೇಖೆಯಲ್ಲಿ ಸಮಾಜಕ್ಕೆ ಸದೃಢ ಸಮಾಜ ನಿರ್ಮಾಣ ಮಾಡಬೇಕು, ಜನರಿಗೆ ಸಮಾನತೆಯ ಒಂದು ವಿಚಾರ ತರಬೇಕು ಎಂಬ ಒಂದು ವಿಚಾರಗಳನ್ನು ಇಟ್ಕೊಂಡು ಈಗಾಗಲೇ ಪೂಜ್ಯರು ಹೇಳಿದರು, ಅನೇಕ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಅವೆಲ್ಲವನ್ನು ಒಳಗೊಂಡು ಇಂದಿನ ದಿನಮಾನಗಳಲ್ಲಿ ಒಂದೇ ಒಂದು ಶಬ್ದ, ನಾವು ಯಾರ್ಯಾರು ನಮ್ಮ ಕಾರ್ಯ ಚಟುವಟಿಕೆಗಳಲ್ಲಿ ನಿಷ್ಠೆಯಿಂದ ಶ್ರದ್ಧೆಯಿಂದ ಕಾಯಕದಲ್ಲಿ ಕೈಲಾಸವನ್ನು ಕಾಣೋಣ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಪೂಜ್ಯರ ಆಶೀರ್ವಚನವನ್ನು ಕೇಳುವಂಥ ಒಂದು ಸೌಭಾಗ್ಯವನ್ನು ಒದಗಿಸಿದ್ದಕ್ಕೆ ರಾಯಚೂರು ಜಿಲ್ಲೆಯ ಬಸವ ಕೇಂದ್ರದ ಎಲ್ಲ ಪದಾಧಿಕಾರಿಗಳಿಗೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ನಮಸ್ಕಾರ. ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ ಶ್ರೀಯುತ ಶಾಸಕರಿಗೆ ತುಂಬು ಹೃದಯದ ಧನ್ಯವಾದಗಳು. ಇದೀಗ ರಾಯಚೂರಿನ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ಶಿವಾನಂದ್ ಕೆಳಗಿನ್ಮನೆಯವರು ಅಭಿಯಾನದ ಕುರಿತು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಬಸವ ಸಂಸ್ಕೃತಿಯ ಅಭಿಯಾನ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯ ಗುರುಗಳವರ ಅಡಿದಾವರೆಗಳಿಗೆ ವಂದಿಸುತ್ತಾ, ಎಲ್ಲ ರಾಜಕೀಯ ನಾಯಕರುಗಳಿಗೆ, ಎಲ್ಲ ರಾಯಚೂರು ಜಿಲ್ಲೆಯ ಪ್ರಜ್ಞಾವಂತ ನಾಗರಿಕರಿಗೆ ವಂದಿಸುತ್ತಾ, ಬಸವಣ್ಣ ಹೇಳ್ತಾನೆ, ಇವನಾರವ ಎಂದೆನಿಸದೆ ಇವನಮ್ಮವ ಎಂದೆನಿಸಯ್ಯ, ನಿಮ್ಮ ಮನೆಯ ಬಾಗಿಲಿಗೆ ಬಂದ ಮಗನೆಂದು ಕಾಣಿರಯ್ಯ ಅನ್ನುವಂತಹ ಒಂದು ತತ್ವವನ್ನು, ಬಹುಶಃ ಜಾತ್ಯತೀತವಾಗಿರ್ತಕ್ಕಂಥ ಒಂದು ಮನೋಭಾವವನ್ನು ಸರ್ವರಲ್ಲೂ ಕೂಡ ತನ್ನನ್ನು ಕಾಣುವ ಮತ್ತು ತನ್ನೊಳಗಡೆ ಸರ್ವರನ್ನೂ ಕೂಡ ಕಾಣುವಂತಹ ಒಂದು ಬಹುದೊಡ್ಡ ಸಾಂಸ್ಕೃತಿಕ ವ್ಯಕ್ತಿತ್ವ ಬಸವಣ್ಣ. ಬಹುಶಃ ಜಗತ್ತಿನ ಎಲ್ಲ ದಾರ್ಶನಿಕರಿಗೆ ಹೋಲಿಸಿದರೆ ಬಸವಣ್ಣನಂಥ ನಾಯಕ ಇನ್ನೊಬ್ಬರು ಸಿಗುವುದಿಲ್ಲ ನನಗೆ. ಯಾಕಂದರೆ ಬಸವಣ್ಣನ ಹಾಗೆ ಬದುಕಿದವರು ಇನ್ನೊಬ್ಬರು ನಾನು ಕಾಣೆ. ರಾಜಪ್ರಭುತ್ವದ ಒಳಗಡೆ ಇದ್ದು ರಾಜತ್ವವನ್ನು ವಿರೋಧಿಸುವರು. ಆನಿ ಬಿಜ್ಜಳನಿಗೆ ಅಂಜುವನೇ, ಬಿಜ್ಜಳನ ಭಂಡಾರ ಎನಗೇ ಕಯ್ಯ, ಊರ ಮುಂದೆ ಹಾಲುಗಳ್ಳ ಹರಿಯುತ್ತಿರಲು ಅಂತ ಹೇಳುವ ದಿಟ್ಟತನದ ಎದೆಗಾರಿಕೆ ಆನೆಯ ಮೇಲೆ ಹೋಗುವನ ಶ್ವಾನ ಕಚ್ಚುಬಲ್ಲುದೇ. ಆರು ಮುನಿದು ನಮ್ಮನ್ನೆಂತು ಮಾಡುವರು, ಊರು ಮುನಿದು ನಮ್ಮನ್ನೆಂತು ಮಾಡುವರು, ನಮ್ಮ ಸೊನಗಕ್ಕೆ ನಿನ್ನ ತಲೆಗೆ ನಿಕ್ಕಬೇಡ ಅಂತ ಹೇಳುವ ಈ ದಿಟ್ಟತನದ ಮಾತುಗಳು ಬಹುಶಃ ಬಸವಣ್ಣನಲ್ಲಿ. ಬಹುಶಃ ಬಸವಣ್ಣ ಯಾಕೆ ಆತ ಬಹಳಷ್ಟು ಮುಖ್ಯನಾಗ್ತಾನೆ ಅಂತ ಹೇಳಿದ್ರೆ, ರಾಜಪ್ರಭುತ್ವದೊಳಗಡೆ ಎಲ್ಲಿ ನ್ಯಾಯ ನಿಷ್ಠುರಿಯಾಗಿ ತಾನು ಇರಬೇಕು ಮತ್ತು ಎಲ್ಲಿ ತಾನು ಕರುಣಾಮಯಿಯಾಗಿರಬೇಕು, ಯಾರ ಪರವಾಗಿ ಮತ್ತು ಯಾರನ್ನ ಕುರಿತು ಆತ ಯೋಚನೆಯನ್ನು ಮಾಡ್ತಾನೆ ಅನ್ನುವಂಥದ್ದು. ಹಾಗಾಗಿ ಬಸವಣ್ಣ ಬಹುತೇಕವಾಗಿ ನಮಗೆ ಒಂದು ತಾಯ್ತನದ ನೆಲೆಯನ್ನು ಹೊಂದಿರತಕ್ಕಂಥ ಬಸವಣ್ಣ ಅತ್ಯಂತ ತಳ ಸಮುದಾಯದವರ ಪಾಲಿಗೆ ಒಬ್ಬ ತಾಯಿಯ ಹೃದಯವನ್ನು ಹೊಂದಿರತಕ್ಕಂಥವನು. ಮೇಲ್ವರ್ಗದವರ ಅಥವಾ ವೈದಿಕ ಸಂಸ್ಕೃತಿಯವರ ವಿರೋಧಿಯಾಗಿ ಕಾಣಿಸಿಕೊಳ್ಳುವ ಬಸವಣ್ಣ ಅಷ್ಟೇ ಒಂದು ರೀತಿಯಲ್ಲಿ ಗರ್ಜನೆಗೆ ರೀತಿ ಒಳಗಡೆ ಮಾತನಾಡ್ತಾ ಹೋಗ್ತಾನೆ. ಹಾಗಾಗಿ ಬಸವಣ್ಣ ಹೇಳ್ತಾನೆ, ರಾಜಪ್ರಭುತ್ವದ ವಿರುದ್ಧ ನನ್ನ ಪೌರುಷವ ಮೆರೆದರೆ ಮರದ ಕೈಯ ರಂಬೆಯ ಕೈ ಬಿಟ್ಟಂತಾದಿನಯ್ಯ ಅಂತ ಹೇಳಿ. ಅಂದರೆ ರಾಜನ ಮುಂದೆ ಅಕಸ್ಮಾತ್ತಾಗಿ ನಾನು ಪುರುಷತ್ವವನ್ನು ಮೆರೆದರೆ ಏನಾಗಬಲ್ಲದು ಅನ್ನುವ ರೀತಿ ಒಳಗಡೆ. ಹೀಗಾಗಿ ಬಸವಣ್ಣನ ವೈಚಾರಿಕತೆಯು ಮತ್ತು ಆತ ತಾಳುವಂತಹ ನಿಲುವುಗಳು, ತಾತ್ವಿಕತೆಯ ಆಶಯಗಳು ಇಡೀ ತಳ ಸಮುದಾಯಗಳನ್ನು ಎತ್ತಿಕಟ್ಟುವಂತಹ ರೀತಿಯಲ್ಲಿ ಮತ್ತು ಅವರ ನೆಲೆ ಒಳಗಡೆ ನಿಂತುಕೊಂಡು ಅವರ ಬದುಕಿನ ಬಿಡುಗಡೆಗೆ ಒಂದು ಹೊಸ ದಾರಿಯನ್ನು, ಆತ್ಮವಿಶ್ವಾಸವನ್ನು ತುಂಬುವಂತಹ ನೆಲೆ ಒಳಗಡೆ ಬಸವಣ್ಣ ಅವರ ಪ್ರತಿನಾಯಕನಾಗಿ ಕಾಣಿಸ್ಕೊಳ್ತಾ ಹೋಗ್ತಾನೆ. ಹಾಗಾಗಿ ಬಸವಣ್ಣ ಬಹುತೇಕವಾಗಿ ಜಗತ್ತಿನ ಎಲ್ಲ ನಾಯಕರುಗಳಿಗಿಂತ ಯಾಕೆ ಮುಖ್ಯ ಆಗ್ತಾನೆ ಅಂತ ಹೇಳಿದ್ರೆ, ನಾನು ಅನೇಕ ಜನ ಇಲ್ಲಿ ಪ್ರಜ್ಞಾವಂತರಾಗಿರ್ತಕ್ಕಂಥ ರಾಜಕಾರಣಿಗಳಿದ್ದಾರೆ. ಬಸವಣ್ಣನಂಥ ನಾಯಕತ್ವದ ಗುಣ ನಮ್ಮೊಳಗಡೆ ಬಂದರೆ ಖಂಡಿತವಾಗಲೂ ಕೂಡ ನಾವು ಹೊಸ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು. ಅಂದರೆ ಸಮಾಜದಲ್ಲಿ ಕಾಣ್ತಾ ಇರ್ತಕ್ಕಂಥ ತುಳಿದವರ, ನೊಂದವರ ಮತ್ತು ಅಸಹಾಯಕರ, ದುರ್ಬಲರ ಪರವಾಗಿ ನಿಂತ್ಕೊಳ್ತಾ ಇರ್ತಕ್ಕಂಥ ಆತನ ನಿಲುವು.
ಹಾಗಾಗಿ ಅವರನ್ನು ತನ್ನ ತಂದೆ ತಾಯಿ ನನ್ನ ಬಂಧುಗಳು ಅವರ ಪ್ರತಿನಿಧಿ ನಾನು ಅಂತ ಹೇಳಿಕೊಳ್ಳುವ. ಹೀಗಾಗಿ ಒಂದು ರೀತಿಯಲ್ಲಿ ಬಸವಣ್ಣ ಆತ ಬದುಕಿದ್ದು ಕೂಡ ಮತ್ತು ವಾದಿಸಿದ್ದು ಮತ್ತು ಅವರ ಪರವಾಗಿ ನಿಂತ್ಕೊಂಡದ್ದು ಇಡೀ ತನ್ನ ಬದುಕನ್ನು ತಳ ಸಮುದಾಯದ ಒಂದು ಪ್ರತಿನಿಧಿಯಾಗಿಯೇ ಆತ ಪರಿಭಾವಿಸಿಕೊಂಡಂಥದ್ದು. ಹಾಗಾಗಿ ಬಸವಣ್ಣನಂತಹ ವ್ಯಕ್ತಿತ್ವ ಜಗತ್ತಿನ ಯಾವ ನೀವು ಕಾರ್ಲ್ ಮಾರ್ಕ್ಸು ಅಥವಾ ಲೋಹಿಯಾ ಇನ್ಯಾರಿಗೋ ಲೆನಿನ್ ಅವರಿಗೆ ಕಂಪೇರ್ ಮಾಡಿದರೂ ಕೂಡ, ಆದರೆ ಬಸವಣ್ಣನಂಥ ವ್ಯಕ್ತಿತ್ವಗಳು ನಮಗೆ ಕಾಣುವುದು ತುಂಬ ಅಪರೂಪ ಮತ್ತು ವಿರಳ. ಹಾಗಾಗಿ ಆ ಬಸವಣ್ಣನ ಹೆಸರಿನೊಳಗಡೆ ನಡೀತಾ ಇರ್ತಕ್ಕಂಥ ಈ ಸಾಂಸ್ಕೃತಿಕ ಯಾತ್ರೆ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಜ್ಞೆಯ ವಲಯವಾಗಿ ಅದು ಚಾಲನೆಯನ್ನು ಪಡ್ಕೊಳ್ಳಿ ಅಂತ ಹೇಳಿ ನನ್ನ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ನಮಸ್ಕಾರ. ಅತ್ಯಂತ ಸತ್ವಭರಿತ ಮಾತುಗಳನ್ನು ವೇದಿಕೆಯ ಮುಂದೆ ಪ್ರಸ್ತುತಪಡಿಸಿದ ನಮ್ಮ ರಾಯಚೂರು ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಧನ್ಯವಾದಗಳು. ಈಗ ಮುಂದಿನದಾಗಿ ಶ್ರೀ ವೆಂಕಟರಾವ್ ನಾಡಗೌಡ ಮಾಜಿ ಸಚಿವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿ. ಬಸವ ಸಂಸ್ಕೃತಿ ಅಭಿಯಾನದ ರಾಯಚೂರಿನ ಈ ವೇದಿಕೆಯ ಮೇಲಿರುವ ಎಲ್ಲ ಹರಗುರು ಚರಮೂರ್ತಿಗಳ ಪಾದಗಳಲ್ಲಿ ಹಣೆ ಮಾಡಿದು, ವೇದಿಕೆಯ ಮೇಲಿರುವ ಎಲ್ಲ ರಾಜಕೀಯ ಮುಖಂಡರೇ, ಮುಂಭಾಗದಲ್ಲಿರುವ ಎಲ್ಲ ಬಸವ ಅನುಯಾಯಿಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, 5 ನಿಮಿಷದಾಗ ಮಾತಾಡಬೇಕು ಅಂತ ಹೇಳ್ಯಾರ. ಮಹಿಳೆಯ ಮುಂದೆ ಕನ್ನಡಿ, ರಾಜಕಾರಣಿಯ ಮುಂದೆ ಮೈಕು ಭಾಳ ಅಪಾಯಕಾರಿಯಾಗಿರ್ತೈತಿ. ನಮ್ಮ ಕೈಯಾಗ ಮೈಕ್ ಕೊಟ್ರಿ ಅಂದ್ರೆ 5 ನಿಮಿಷ ಮಾತಾಡೋದು ಭಾಳ ಕಷ್ಟ ಇರ್ತೈತಿ. ಆದರೂ ಧಾರ್ಮಿಕ ವೇದಿಕೆಯ ಮೇಲೆ ಭಾಳ ಎಚ್ಚರಿಕೆಯಿಂದ ಮಾತನಾಡಬೇಕಾಗ್ತದೆ. ಇವತ್ತು ಬಸವ ತತ್ವದ ಪರಿಚಯವನ್ನು ಮಾಡೋದಕ್ಕಾಗಿ ಈ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇದು ನಾಳೆನೇ ಎಲ್ಲ ಬದಲಾವಣೆ ಆಗಿಬಿಡ್ತೈತೆ ಅನ್ನುವ ವಿಶ್ವಾಸ ಯಾರಿಗೂ ಕೂಡ ಇಲ್ಲ. ಒಂದು ಬದಲಾವಣೆ ಅಷ್ಟು ಸುಲಭವಾಗಿ ಬರೋದಿಲ್ಲ. ಒಂದು ಬದಲಾವಣೆ ಆಗಬೇಕಾದ್ರೆ JH ಪಟೇಲ್ರು ಒಂದು ಮಾತನ್ನು ಹೇಳ್ತಿದ್ರು, ಇದು ಇನ್ನೂ ಅವ್ಯವಸ್ಥೆ ಹಾಳಾಗಿ ಹೋಗಬೇಕು, ಹೆಚ್ಚು ಅವ್ಯವಸ್ಥೆ ಆದ ಮೇಲೆ ಸುವ್ಯವಸ್ಥೆ ಬರ್ತೈತೆ, ಅಲ್ಲಿವರೆಗೂ ಬರೋದಿಲ್ಲೋ ಸುವ್ಯವಸ್ಥೆಯನ್ನು. ಆ ಸುವ್ಯವಸ್ಥೆಗಾಗಿ ನಾವು ಕಾಯಬೇಕಾಗ್ತೈತೆ. ಅಷ್ಟು ಬೇಗ ಬಸವಣ್ಣ ಕ್ರಾಂತಿಯನ್ನು ಆಯಿತು, ಬಸವ ತತ್ವವನ್ನು. ಇವತ್ತು ನಮ್ಮ ಕಾನ್ಸ್ಟಿಟ್ಯೂಷನನ್ನು ನೋಡಿದರೆ ಬಸವಣ್ಣನ ಅನುಭವ ಮಂಟಪದನ್ನು ಅನುಸರಿಸಿಯೇ ಅಂಬೇಡ್ಕರ್ರು ಆ ಕಾನ್ಸ್ಟಿಟ್ಯೂಷನನ್ನು ಬರೆದಿದ್ದಾರೆ ಅನ್ನುವಷ್ಟು ಮಟ್ಟಿಗೆ ಇದೆ. ಅಷ್ಟು ಇದ್ದರೂ ಕೂಡ ನಾವು ಸುಲಭವಾಗಿ ಏನಾಗಿದೆ ಅಂತಂದರೆ, ಈಗಾಗಲೇ ನಮ್ಮ ಪ್ರೊಫೆಸರ್ ಇದನ್ನು ಮಾತನಾಡುವಾಗ ರಾಜಕಾರಣಿಗಳ ಬಗ್ಗೆ ಮಾತನಾಡಿದರು. ನಮ್ಮ ಪರಿಸ್ಥಿತಿ ಏನಿದೆ ಅಂದರೆ, ನಾವು ದಿನನಿತ್ಯ ಕೆಲಸ ಮಾಡುವಾಗ ಆತ್ಮಸಾಕ್ಷಿಯ ವಿರುದ್ಧ ಜಾಸ್ತಿ ಕೆಲಸ ಮಾಡ್ತೀವಿ. ನಮಗೆ ಗೊತ್ತಿರ್ತೈತೆ ಇದು ಮಾಡೋಕ್ಕೆ ಬರೋಂಗಿಲ್ಲ ಅಂತ. ಅವನು ಓಟ್ ಹಾಕ್ಸಿದತ್ತ ಬಂದಿರ್ತಾನೆ, ಅವನು ಹೇಳಿದ ಮೇಲೆ ನಾವು ಮಾಡಲಿಲ್ಲ ಅಂದ್ರೆ ಮತ್ತೆ ನಾಳೆ ಬರ್ತೀಯಲ್ಲ ಬಾ ಊರಿಗೆ ನೀನು ಓಟ್ ಕೇಳಕ್ಕಂತಾನೆ. ಅದರ ಸಲುವಾಗಿರ ಫೋನ್ ಮಾಡ್ತೀವಿ ನಾವು ಅಧಿಕಾರಿಗೆ. ಅವ ಅಂತಾನ ಇವನು ಎಂಥ ಹುಚ್ಚದನ, ಹೆಂಗೆ ಬರ್ತೈತೆ ಮಾಡೋಕ್ಕೆ ಅಂದರೂ ಪರವಾಗಿಲ್ಲ, ನಾವು ಮಾಡಬೇಕು. ನಮ್ಮ ಮನಸ್ಸಾಕ್ಷಿ ಒಪ್ಪೋದಿಲ್ಲ, ಆದರೂ ಅನಿವಾರ್ಯ. ಸಮಾಜ ಆ ಥರದಕ್ಕೆ ಬಂದು ನಿಂತು ಬಿಟ್ಟಿದೆ. ನಾನೇನಾದರೂ ಒಬ್ಬ ಶಾಸಕನಾಗಿ ಒಂದು ಸೈಕಲ್ ಮೋಟ್ರ್ನಾಗ ಅಡ್ಡಾಡಿದ್ರೆ ಹೆಂಗೆ ಅಡ್ಡಾಡ್ತೈತೆ ನೋಡಿ, ಹುಚ್ಚ ಅಡ್ಡಾಡ್ದಂಗೆ ಅಂತಾರೆ. ಮುಂದೊಂದು 4-5 ಕಾರು, ಹಿಂದೊಂದು 4-5 ಕಾರು, ಅಲ್ಲಿ ಹೊಲ ಖರೀದಿ, ಇಲ್ಲಿದು ಖರೀದಿ, ಮನೆ ಖರೀದಿ ಅಂದರೆ ಹಿಂಗೆ ಮಾಡಬೇಕಲ್ಲೇ ಅಧಿಕಾರ ಅಂತ ಕಟ್ಟಿ ಕುಂತು ಮಾತಾಡ್ತೀರಿ. ಹೌದಾ ಇಲ್ಲ? ಹಾಗಾದರೆ ಪ್ರಾಮಾಣಿಕತೆಗೆ ಈ ಸಮಾಜ ಕೊಡುವ ಕೊಡುಗೆ ಹುಚ್ಚ. ಇವ ಹುಚ್ಚ ಅಂತಾರೆ ಪ್ರಾಮಾಣಿಕವಾಗಿ ಬದುಕಿದರೆ. ಅಂಥ ಪರಿಸ್ಥಿತಿ, ವಾತಾವರಣ ಇವತ್ತು ಸಮಾಜದಲ್ಲಿದೆ. ಆ ಸಮಾಜದ ಮಧ್ಯದಲ್ಲಿ ನಾವು ಈ ಬದಲಾವಣೆಯನ್ನು ತರಬೇಕಾದ್ರೆ ಭಾಳಷ್ಟು ಶ್ರಮ ಪಡಬೇಕಾಗ್ತದೆ. ಅಷ್ಟು ಹಗುರವಾಗಿ ಬದಲಾವಣೆಯನ್ನು ತರೋದಕ್ಕಾಗೋದಿಲ್ಲ. ಎಲ್ಲರೂ ದೂಷಣೆ ಮಾಡ್ತಾರೆ, ಖರೆ ಭ್ರಷ್ಟಾಚಾರ ಇದೆ, ಇಲ್ಲ ಅಂತ ನಾನು ಹೇಳಂಗಿಲ್ಲ. ಭ್ರಷ್ಟಾಚಾರ ಐತೆ. ರಾಜಕಾರಣದಾಗ ಭ್ರಷ್ಟಾಚಾರ ಬರೋದಕ್ಕೆ ಯಾರು ಕಾರಣ? ಅಂತಿಮವಾಗಿ ಭ್ರಷ್ಟಾಚಾರ ಮತದಾರನ ಮನೆಯ ಮುಂದೆ ಬಂದು ನಿಲ್ತೈತಿ.
ಮತದಾರರು ಎಚ್ಚರದಿಂದಿದ್ದರೆ ನಾವು ಭ್ರಷ್ಟಾಚಾರರಾಗಕ್ಕೆ ಅವಶ್ಯಕತೆಯೇ ಇಲ್ಲ. ಆ ಬದಲಾವಣೆಗಳನ್ನು ತರುವ ಕಾಲ ಬೇಗ ಬರಬೇಕು. ಆವಾಗ ಮಾತ್ರ ಸುಧಾರಣೆಗಳಾಗ್ತವೆ. ಬಹಳಷ್ಟು ಗೊಂದಲದಲ್ಲಿದ್ದೀವಿ ಇವತ್ತು. ನಮ್ಮ ಸಮಾಜ ಕೂಡ ಬಹಳ ಗೊಂದಲದಲ್ಲಿದೆ. ಈಗಾಗಲೇ ಸಮಾಜದಲ್ಲಿ ಸರ್ಕಾರ ಈಗ ಜಾತಿ ಗಣತಿ ನಡೆಸಿದೆ. ಏನು ಬರಿಬೇಕು, ಏನು ಬರಿಬಾರ್ದು, ಗೊಂದಲಗಳು. ಹಿಂದೂ ಅಂತ ಬರಿಬೇಕು, ಲಿಂಗಾಯತ ಅಂತ ಬರಿಬೇಕು, ಸಬ್ ಕಾಸ್ಟ್ ಬರಿಬೇಕು ಅಂತ. ನಾವು ಆ ಥರ ಹಿಂದೂ ಅಂತ ಬರೆದ್ರೆ ನಮ್ಮ ಸಮಾಜ ಕ್ಷೀಣಿಸಿ ಹೋಗೈತಿ. ನಮ್ಮನ್ನು ಭಾಳೆಲ್ಲ ಇವರು ಒಂದು 5 ಲಕ್ಷ ಇದ್ದಾರ, 6 ಲಕ್ಷ ಇದ್ದಾರ ಅಂತ ನಿಲ್ಲಿಸ್ತಾರೆ. ಲಿಂಗಾಯತ ಅಂತ ಬರೆದು ಮುಂದೆ ನಿಮ್ಮ ಉಪಜಾತಿಗಳು, ಅದು ಬಣಜಿಗ ಇರ್ಬೋದು, ಗಾಣಿಗ ಇರ್ಬೋದು, ರೆಡ್ಡಿ ಇರ್ಬೋದು, ಪಂಚಮಶಾಲಿ ಇರ್ಬೋದು, ಅದನ್ನು ಬರೆದ್ರೆ ನಮ್ಮ ಸಮಾಜ ದೊಡ್ಡದಿದೆ ಅಂತೇಳಿ ಗೊತ್ತಾಗ್ತೈತೆ ಸರ್ಕಾರಕ್ಕೆ. ಅದನ್ನು ನಾವು ಮಾಡಬೇಕಾದ ಅನಿವಾರ್ಯತೆ ಐತೆ. ಅದನ್ನು ನಾವು ತಿಳ್ಕೋಬೇಕು. ಭಾಳಷ್ಟು ಜನ ದಾರಿ ತಪ್ಪಿಸ್ತಾರೆ. ಹಿಂದೂ ಅಂತ ಬರೆದು ಬಿಟ್ರೆ ನಿಮಗೆ ಬೆನಿಫಿಟ್ ಸಿಗ್ತೈತೆ, ಲಿಂಗಾಯತ ಅಂತ ಬರೆದ್ರೆ ಸಿಗೋದಿಲ್ಲ. ಅದ್ರ ಕಡೆ ತಲೆ ಕೆಡಿಸ್ಕೋಬೇಡ್ರಿ. ಆ ಬೆನಿಫಿಟ್ ಸಿಗೋ ಕಾಲ ಬಂದಾಗ ನಮಗೂ ಸಿಗುತ್ತೈತೆ, ಅವ್ರಿಗೂ ಸಿಗುತ್ತೆ, ಎಲ್ಲರಿಗೂ ಸಿಗ್ತೈತೆ. ಅದನ್ನು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಇದನ್ನು ಬರಿಬೇಕು ಅಂತಕ್ಕಂಥ ಮನವಿಯನ್ನು ನಮ್ಮ ಸಮಾಜದ ಎಲ್ಲ ಬಂಧುಗಳಲ್ಲಿ ನಾನು ವಿನಂತಿ ಮಾಡ್ತೇನೆ. ನಾನು ಹೆಚ್ಚು ಮಾತನಾಡೋದಿಲ್ಲ. ಪೂಜ್ಯರ ಮಾತುಗಳನ್ನು ಆಲಿಸಬೇಕಾದ ಅವಶ್ಯಕತೆ ಇರುವುದರಿಂದ ನಾನು ನನ್ನ ಮಾತುಗಳನ್ನು ನಿಲ್ಲಿಸಿ ಇವತ್ತು ನನ್ನನ್ನು ಕರೆದು ಈ ಸಮಾವೇಶದಲ್ಲಿ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಈ ವೇದಿಕೆಯ ಎಲ್ಲ ನಿಯೋಜಕರಿಗೆ ಮತ್ತು ಮುಂದೆ ಕೂತಿರುವ ತಮ್ಮೆಲ್ಲರಿಗೂ ಮತ್ತು ಪೂಜ್ಯರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀಯುತ ಮಾಜಿ ಶಾಸಕರಿಗೆ ತುಂಬ ಹೃದಯದ ಧನ್ಯವಾದಗಳು. ಕೊನೆಯದಾಗಿ ಸನ್ಮಾನ್ಯ ಶ್ರೀ ಎನ್ ಶಂಕರಪ್ಪ ಮಾಜಿ ಶಾಸಕರು ಅಭಿಯಾನದ ಕುರಿತು ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬಸವ ಸಂಸ್ಕೃತಿ ಅಭಿಯಾನದ ನಿಮಿತ್ತ ಈ ಒಂದು ಸಾರ್ವಜನಿಕ ಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಶ್ರೀಗಳ ಪಾದಾರವಿಂದಗಳಿಗೆ ವಂದಿಸಿ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ರಾಜಕಾರಣಿಗಳು, ಆಹ್ವಾನಿತರು ಮತ್ತು ಎಲ್ಲ ಕಾಯಕ ಸಮಾಜದ ಬಂಧುಗಳು, ತಾಯಂದರು, ಯುವಕರು, ಹಿರಿಯರು, ಈ ಒಂದು ಕಾರ್ಯಕ್ರಮದಲ್ಲಿ ಬಸವೇಶ್ವರರು ಅವತ್ತು ಪಾರ್ಲಿಮೆಂಟ್ ಸಿಸ್ಟಮ್ ತೋರಿಸಿರ್ತಕ್ಕಂಥವರು ಬಸವೇಶ್ವರರು. ಅನುಭವ ಮಂಟಪವನ್ನು ನಿರ್ಮಾಣ ಮಾಡಿ ಎಲ್ಲ ಕಾಯಕ ಸಮಾಜದವ್ರನ್ನು ಮತ್ತು ಬುದ್ಧಿವಂತರನ್ನು ಸೇರಿಸಿ ಆ ಅನುಭವವನ್ನು ಸಮಾಜಕ್ಕೂ ತಿಳಿಸ್ತಕ್ಕಂಥ ಕೆಲಸ ಬಸವೇಶ್ವರರು ಮಾಡಿದ್ದಾರೆ. ಬಂಧುಗಳೇ, ಈ ವಿಷಯವನ್ನು ನಾನು ಅಲ್ಲ, ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಲಂಡನ್ನಲ್ಲಿ ಬಸವೇಶ್ವರ ಮೂರ್ತಿ ಅನಾವರಣ ಮಾಡುವಾಗ ಬಸವೇಶ್ವರ, ಭಗವಾನ್ ಬಸವೇಶ್ವರ ಪಾರ್ಲಿಮೆಂಟ್ ಸಿಸ್ಟಮನ್ನು ನಮ್ಮ ಸಮಾಜಕ್ಕೂ ಕೊಟ್ಟಿದ್ದವರು ಅವರು ಅಂತ ಹೇಳಿದ್ದಾರೆ. ಯಾವ ವ್ಯಕ್ತಿ 146 ಕೋಟಿ ಜನರ ಪ್ರತಿನಿಧಿಯಾಗಿ ಇರ್ತಕ್ಕಂಥ ಆ ಒಂದು ಪ್ರಧಾನಿ ನರೇಂದ್ರ ಮೋದಿಯವರು ಬಸವಣ್ಣನ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಅತ್ಯಂತ ಉತ್ಕೃಷ್ಟ ಶಬ್ದಗಳಲ್ಲಿ ಮಾತಾಡಿರ್ತಕ್ಕಂಥವರು. ಬಂಧುಗಳೇ, ಈ ಬಸವೇಶ್ವರನ ಹಲವಾರು ವಿಷಯಗಳಲ್ಲಿ ಹಲವಾರು ಜನ ಮಾತಾಡಿದ್ದಾರೆ. ಸಮಯ ಬಹಳ ಕಡಿಮೆ ಇದೆ, ನೀವು ಸ್ವಲ್ಪ ಮಾತಾಡ್ರಿ ಅಂತ ಹೇಳಿದ್ದಾರೆ. ಧನ್ಯವಾದ. ಶ್ರೀಯುತರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಅಧ್ಯಕ್ಷೀಯ